ಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೆ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಶ್ರೀ ವಿದ್ಯಾಶ್ರೀಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ಕನ್ನಡದ ಭಾಷೆ ಆದರೂ ಭಗವಂತನ ತತ್ವಜ್ಞಾನವನ್ನು ಸುಲಭವಾಗಿ ಎಲ್ಲರಿಗೂ ಮುಟ್ಟಲಿ ಅನ್ನೋ ನಿಮಿತ್ತದಿಂದ ಭಾಷೆಯನ್ನು ಕನ್ನಡದಲ್ಲಿ ಬಳಸಿ ಹರಿದಾಸರು ಕೃತಿಗಳನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೆಲವೊಂದು ರಹಸ್ಯವನ್ನು ಮೇಲು ನೋಟಕ್ಕೆ ಕಠಿಣವಾಗಿ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ವಿಚಾರ ಮಾಡಿದಾಗ ಅದು ಸುಲಭವಾಗತ್ತೆ. ಆ ದಿಶೆಯಲ್ಲಿ ಪುರಂದರದಾಸರ ಕೆಲವು ಕೃತಿಗಳನ್ನು, ಪುರಂದರದಾಸರು, ಕನಕದಾಸರು, ಹರಿದಾಸರ ಕೆಲವು ಕೃತಿಗಳನ್ನು ಯಥಾಮತಿಯಾಗಿ ನಿರೂಪಣೆ ಮಾಡುವ, ಭಗವಂತನ ಸೇವೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ವಿಶೇಷವಾಗಿ ಈ ಸಂದರ್ಭ ಎಲ್ಲರೂ ಭಯಗ್ರಸ್ತರಾಗಿದ್ದೀವಿ. ಪ್ರಪಂಚದಲ್ಲಿ ಎಲ್ಲರೂ ಭಯಗ್ರಸ್ತರಾಗಿದ್ದೀವಿ. ಭಯವನ್ನು ಕೊಡುವವನು ದೇವರೇ, ಭಯವನ್ನು ನಾಶ ಮಾಡುವವನು ದೇವರೇ. ಭಯಕೃತ್ ಭಯನಾಶನಃ. ಭಯ ಇಲ್ಲದೇ ಇದ್ದರೆ ದೇವರ ನೆನಪು ನಮಗೆ ಇರೋದಿಲ್ಲಂತೆ. ಕುಂತಿದೇವಿ ದೇವರನ್ನು ನನಗೆ ಮೇಲಿಂದ ಮೇಲೆ ಆಪತ್ತನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದ್ದು ನೀವೆಲ್ಲ 10 ಬಾರಿ ಕೇಳಿದಿರಿ. ವಿಪದಃ ಸಂತು ನ ಶಶ್ವತೆ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ನನಗೆ ಮೇಲಿಂದ ಮೇಲೆ ನೀನು ವಿಪತ್ತನ್ನು ಕೊಟ್ಟಾಗ ನಿನ್ನ ಸ್ಮರಣೆ ನನಗೆ ಬರುತ್ತೆ. ವಿಪತ್ತನ್ನು ಕೇಳಿಯಾದರೂ ದೇವರ ಸ್ಮರಣೆ ಮಾಡುವುದರಿಂದ ಆಗುವ ಲಾಭ ಏನು? ಬೇಡ, ದೇವರ ಸ್ಮರಣೆ ಬರದೇ ಇದ್ದರೆ ನಮಗೇನು ಲಾಸ್ ಇಲ್ಲಲ್ಲ ಅಂದರೆ ಕುಂತಿದೇವಿ ಒಂದು ಸುಂದರವಾದ ಮಾತನ್ನು ಆಡ್ತಾಳೆ. ಅದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಅಪುನರ್ಭವ ದರ್ಶನಂ ಅನ್ನುವ ಪದದ ವಿವರಣೆಯನ್ನು ಮಾಡ್ತಾ, ಈ ಜಂಜಾಟವೆಲ್ಲ ಸಂಸಾರದಲ್ಲಿ, ಸಂಸಾರಕ್ಕೆ ಬಾರದಂತಹ ಒಂದು ಸ್ಥಿತಿಯನ್ನು ಕೊಡುವವನು ನೀನು. ಅಪುನರ್ಭವ ದರ್ಶನಂ. ಪುನರ್ಭವ ಅಂದರೆ ಪುನಃ ಪುನಃ ಹುಟ್ಟು ಸಾವುಗಳ ಸಂಸಾರ. ಅಪುನರ್ಭವ, ಆ ಸಂಸಾರವೇ ಇಲ್ಲದಂತೆ, ತಾಯಿಯ ಗರ್ಭಕ್ಕೆ ಬಾರದಂತೆ, ನಾನಾ ತರಹದ ರೋಗ ರುಜಿನಗಳು, ನಾನಾ ತರಹದ ಸಮಸ್ಯೆಗಳು, ಈ ಎಲ್ಲ ಜಂಜಾಟದಿಂದ ನನ್ನನ್ನು ದೂರ ಮಾಡ್ತಿ. ಆದ್ದರಿಂದ ನಿನ್ನನ್ನು ನಾನು ಕಷ್ಟ ಕೇಳಿ ನಿನ್ನ ನಾಮಸ್ಮರಣೆಯನ್ನು ಮಾಡುವಂತಹ ಸ್ಥಿತಿಯನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದು ಅಂತ. ಕುಂತಿಯಷ್ಟು ಯೋಗ್ಯತೆ ನಮಗಿಲ್ಲೂ ಇಲ್ಲ, ಆ ಯೋಗ್ಯತೆ ನಮಗೆ ಬರೋದೂ ಇಲ್ಲ. ನಾವು ಈಗ ಎಲ್ಲರೂ ಸಾಮೂಹಿಕವಾಗಿ ದೇವರನ್ನು ಪ್ರಾರ್ಥನೆ ಮಾಡಿ, ಭಗವಂತ ಪ್ರಪಂಚ ಎಲ್ಲ ಚೆನ್ನಾಗಿರಲಿ, ನಾವೆಲ್ಲ ಸರ್ವೇ ಜನಾ ಸುಖಿನೋ ಭವಂತು ಅನ್ನುವ ಜನ ಅಲ್ವಾ. ಎಲ್ಲರೂ ಸುಖವಾಗಿರಬೇಕು. ನಮ್ಮ ಅಕ್ಕಪಕ್ಕದವರು ಎಲ್ಲ ಜನ ಸುಖವಾಗಿದ್ದರೆ ನಾವು ಸುಖವಾಗಿರ್ಬೋದು. ಭಗವಂತನಿಗೆ ಅದನ್ನು ನಾಶ ಮಾಡೋದು ಏನೂ ಕಷ್ಟ ಇಲ್ಲ. ಕೇವಲ ಸಂಕಲ್ಪದಿಂದ ಎಲ್ಲವನ್ನು ಮಾಡುವ ದೇವರು. ಅವನ ಪ್ರಾರ್ಥನೆಯನ್ನು ಮಾಡುವ ನಾವೆಲ್ಲ ಪ್ರಕೃತದಲ್ಲಿ ಈ ಒಂದು ಸುಂದರವಾದ ಪದ್ಯದ ವಿವರಣೆಯನ್ನು ನೋಡುವ.
ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಜೋಡಿ ಹೆಂಡಿರಿ ಗಂಜಿ ಉಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಕಿಚ್ಚೆದ್ದು ಹೋಯಿತಲ್ಲ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ. ತುಪ್ಪದ ಬಿಂದೆಗೆ ತಿಪ್ಪೆ ಮೇಲೆ ದೊಪ್ಪನೆ ಬಿತ್ತಲ್ಲ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಯೋಗವು ಬಂದಿತಲ್ಲ ಬದುಕು ವಿಭಾಗವಾಯಿತಲ್ಲ. ಭೋಗಿ ಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ಮಾಡು ಸಿಕ್ಕದಲ್ಲ. ಚಿಕ್ಕ 3 ನುಡಿಯ ಪದ್ಯ, ಸುಂದರವಾದ ಪ್ರಮೇಯವನ್ನು ಪುರಂದರದಾಸರು ತಿಳಿಸಿಕೊಡ್ತಾರೆ. ಮಾಡು ಸಿಕ್ಕದಲ್ಲ. ಮಾಡು ಅನ್ನುವುದಕ್ಕೆ ಅನೇಕ ಅರ್ಥಗಳು ಇದೆ. ಪ್ರಸಿದ್ಧವಾದಂತಹ ಅರ್ಥ ಅಂದರೆ ಮೇಲೆ, ಮಾಳಿಗೆ, ರೂಫ್, ಚಾವಣಿ, ಅದನ್ನು ಮಾಡು ಅಂತ ಕರೀತಾರೆ. ಇಲ್ಲಿ ಪ್ರಕೃತದಲ್ಲಿ ಈ ಪದ್ಯದಲ್ಲಿ ನಾವು ಸ್ವೀಕಾರ ಮಾಡಬೇಕಾದ ಅರ್ಥ ಮಾಡು, ತುಂಬ ಮೇಲಿರುವಂತಹ ಸುಂದರವಾದ ಲೋಕ ಭಗವಂತನ ಲೋಕ, ವೈಕುಂಠ ಲೋಕ. ಅದು ನನಗೆ ಸಿಗ್ತಾ ಇಲ್ಲ. ಮಾಡು ಸಿಕ್ಕದಲ್ಲ. ಆ ಮಾಡು ಭಗವಂತನ ಮನೆ, ವೈಕುಂಠ, ಸಂಸಾರ ಬಂಧನವನ್ನು ಬಿಡುಗಡೆ ಮಾಡಿಕೊಂಡು ಸೇರಬೇಕಾದ ಮನೆ. ಅದು ನನಗೆ ಸಿಕ್ಕೋದಲ್ಲ. ಅದು ಪ್ರಯತ್ನ ಮಾಡಿದರೆ ದೇವರು ಕೊಡೋದದು. ಕೆಲವೆಲ್ಲ ಪದಾರ್ಥಗಳನ್ನು ನಾನು ಅಂಗಡಿಯಲ್ಲಿ ಪರ್ಚೇಸ್ ಮಾಡಬಹುದು. ದೇವರ ಪೂಜೆಗೆ ಬೇಕಾದಂತಹ ಕೇಸರಿಯನ್ನು, ದೇವರ ಪೂಜೆಗೆ ಬೇಕಾದಂತಹ ಪಚಕರ್ಪೂರವನ್ನು, ಗಂಧದ ಕೊರಡನ್ನು ಇವೆಲ್ಲ ನಾನು ತೆಗೆದುಕೊಳ್ಳಬಹುದು. ಆದರೆ ದೇವರ ಪೂಜೆಗೆ ಬೇಕಾದ ಮಂತ್ರ, ಸ್ತೋತ್ರ, ಭಕ್ತಿ, ವೈರಾಗ್ಯ ಇದೆಲ್ಲ ಕೊಂಡುಕೊಳ್ಳಿಕ್ಕಾಗೋದಿಲ್ಲ. ಅದು ನಾನೇ ಸಂಪಾದನೆ ಮಾಡಬೇಕು, ನಾನೇ ಪ್ರಾಕ್ಟೀಸ್ ಮಾಡಬೇಕು. ಹಾಗಾದರೆ ದೇವರ ಮನೆ ವೈಕುಂಠ ಅದು ದೇವರು ಕೊಡಬೇಕಂತ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ ವೇದ ಹೇಳತ್ತೆ. ಯಾರ ಮೇಲೆ ದೇವರು ಅನುಗ್ರಹ ಮಾಡಿ ತನ್ನ ಕಣ್ಣನ್ನು ತೆಗೆದು ಕೃಪಾದೃಷ್ಟಿಯಿಂದ ನೋಡ್ತಾನೆ, ಅವನಿಗೆ ಮಾತ್ರ ದೇವರ ಮನೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು ಎಲ್ಲೋ ಮಾರ್ಕೆಟಲ್ಲಿ ಸಿಗುವಂಥದ್ದಲ್ಲ, ಮಾಡು ಸಿಕ್ಕದಲ್ಲ. ವೈಕುಂಠ ನನಗೆ ಬೇಕು. ಹಾಗಾದರೆ ಮಾಡಿನ ಗೂಡು, ಆ ಮಾಡಿನ ಗೂಡು ಅನ್ನೋದಕ್ಕೆ ಇಲ್ಲಿ ಅದಕ್ಕೆ ಬೇಕಾದ ಸಾಧನಗಳು. ಮಾಡಿನ ಗೂಡು ಅಂತಂದರೆ ಅದಕ್ಕೆ ಬೇಕಾದಂತಹ ಭಕ್ತಿ. ನೀನು ದೇವರಲ್ಲಿ ಭಕ್ತಿಯನ್ನು ಮಾಡಿದರೆ, ದೇವರಲ್ಲಿ ಅಪಾರವಾದ ಪ್ರೀತಿಯನ್ನು ಮಾಡಿದಾಗ ಭಗವಂತ ಭಕ್ತಿಗೆ ಪರವಶನಾಗಿ ನಿನಗೆ ತನ್ನ ಮನೆಯನ್ನು ಕೊಟ್ಟಾನು. ಆದರೆ ಆ ಭಕ್ತಿಯನ್ನು ನಾನು ನಿನ್ನಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾದರೆ ಮಾಡು ಅಂದರೆ ಮೇಲಿರುವ ವೈಕುಂಠ, ಅದು ನನಗೆ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಮಾಡಿಗೆ ಬೇಕಾದ ಅಥವಾ ಮಾಡಿ ಮೇಲೆ ವೈಕುಂಠಕ್ಕೆ ಹೋಗಬೇಕಾದ ಕೀಲಿಕೈ ಯಾವುದು ಅಂದರೆ ಭಕ್ತಿ, ಅದು ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಭಗವಂತನ ಭಕ್ತಿ ಅಂದರೆ ಭಗವಂತನ ಮಹಿಮೆಯನ್ನು ತಿಳಿದು ಅವನಲ್ಲಿ ನಾನು ಮಾಡುವಂತಹ ಪ್ರೀತಿ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಅಂತ ಶ್ರೀಮದಾಚಾರ್ಯರು ಭಕ್ತಿಯ ವಿವರಣೆಯನ್ನು ಮಾಡಿಕೊಡ್ತಾರೆ. ಭಗವಂತನ ಮಹಿಮೆಯನ್ನು ಅರಿತು ಅವನಲ್ಲಿ ಮಾಡುವ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಯನ್ನು, ಎಷ್ಟೇ ವಿಘ್ನಗಳು ಬಂದರೂ ದೇವರು ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ಅನ್ನುವ ವಿಶ್ವಾಸ ಏನಿದೆ ಅದು ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಆದರೆ ನಾನು ದೇವರ ಬಗ್ಗೆ ಕೇಳದೇನೇ ಇದ್ದರೆ ದೇವರು ನಾ ಮಾಡಿದ ಉಪಕಾರದ ಪರಿಚಯ ಎಲ್ಲಿಂದ ಆಗೋದು? ಪರಿಚಯ ಇಲ್ಲ ಅಂದರೆ ಅವನನ್ನು ಪ್ರೀತಿ ಮಾಡೋದೆಲ್ಲಿಂದ? ಹಾಗಾದರೆ ನೀನು ಭಕ್ತಿಯನ್ನು ಮಾಡಬೇಕಾದರೆ ಅದರ ಮೊದಲನೇ ಹಂತ ಕೇಳು, ಹರಿವಾರ್ತಯ ಕೇಳು. ಅವನಿಂದಾದ ಉಪಕಾರವನ್ನು ಮತ್ತೆ ಮತ್ತೆ ಮೆಲಕು ಹಾಕು. ಸಣ್ಣ ಉಪಕಾರ ಮಾಡಿದವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಹೇಳ್ತೇವೆ, ಹೇಳಬೇಕಾದ್ದು ಕರ್ತವ್ಯ. ಅನಾದಿ ಕಾಲದಿಂದ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮೆಲ್ಲ ಆಗುಹೋಗುಗಳನ್ನು ನೋಡಿಕೊಳ್ಳುವ ದೇವರು ಇದನ್ನು ಮಾಡ್ತಾ ಇದ್ದಾನೆ ಅನ್ನುವ ಎಚ್ಚರವೂ ನಮಗೆ ಇರೋದಿಲ್ಲ. ಆದ್ದರಿಂದ ಮೊದಲು ಕೇಳು.
ಹರಿವಾರ್ತಯ ಕೇಳು. ಕೇಳಿದ್ದೇನೆ ಕೇಳು, ಹರಿಯರು ಅವರನು ಆಳು. ಅರಿವಿಂದ ಗರವದ ಮೂಲವ ಕೀಳು, ಹೆಳವರ ಹರಟಗೆ ಪರವಶನಾಗದೆ ಕರಿವರ ವರದನವರವನೆ ಬೇಡು. ಮನವೇ ಮಾಧವನ ಮರೆತುದರಿಂದ. ಹರಿವಾರ್ತಯ ಕೇಳು, ಹರಿಯ ವಾರ್ತೆಯನ್ನು ಕೇಳು. ಕೇಳಿದ್ದರಿಂದ ಒಮ್ಮೆ ಅಲ್ಲ, ಮೇಲಿಂದ ಮೇಲೆ ಕೇಳು. ಅರಿಯರು, ನಿನ್ನಲ್ಲಿ ಅರಿಗಳು, ಆ ಶತ್ರುಗಳು ಇದ್ದಾರೆ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಅವರನ್ನು ನೀನು ಆಳು. ಈಗ ಅವರು ನಮ್ಮನ್ನು ಆಳ್ತಾ ಇದ್ದಾರೆ. ಕಾಮಕ್ರೋಧಗಳ ವಶ ನಾವಾಗಿದ್ದೇವೆ, ಅದರ ವಶ ನಾವಾಗಬಾರ್ದು. ಅವುಗಳನ್ನು ನಮ್ಮ ವಶದಲ್ಲಿ ಇಟ್ಕೋಬೇಕು ಅನ್ನೋದರ ಅರ್ಥ ಅದನ್ನು ನಮ್ಮಿಂದ ದೂರ ಮಾಡಬೇಕು ಅನ್ನೋದೇ ತಾತ್ಪರ್ಯ. ಹೀಗಾಗಿ ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಇದು ಒಂದು ಅರ್ಥ. ಮತ್ತೊಂದು, ಮಾಡು ಅಂದರೆ ಪರಮಾತ್ಮನ ಮನೆ ವೈಕುಂಠ. ಹೌದು, ಅದನ್ನು ನಾನು ಬಯಸ್ತೇನೆ. ಎಲ್ಲರೂ ಬಯಸೋದು ಅದನ್ನೇ, ಹೆಸರು ವೈಕುಂಠ ಅಂತ. ಅದರ ಡೆಫಿನೇಷನ್ ಏನಂದರೆ, ಸುಖ ಮಾತ್ರ ಬೇಕು, ದುಃಖ ನನಗೆ ಬೇಡ. ಆ ತರಹದ ಸ್ಥಿತಿ ಇರೋದು ದೇವರ ಮನೆಯಲ್ಲಿ ಮಾತ್ರ. ಇದು ಎಲ್ಲ ಜೀವಜಾತಕ್ಕೂ ಎಲ್ಲ ಜನಾಂಗಕ್ಕೂ ಇರೋದೇನು, ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಕಪಿ ಮಾಭೂತ್. ಸುಖ ಮಾತ್ರ ಇರಲಿ, ದುಃಖದ ಲವಲೇಶವೂ ನನಗೆ ಆಗಬಾರದು. ಹಾಗಾದರೆ ಆ ಸ್ಥಿತಿಯನ್ನು ನೀನು ಹೊಂದಬೇಕಾದರೆ ದೇವರ ಮನೆಯನ್ನು ಸೇರಬೇಕು. ವೈಕುಂಠದಲ್ಲಿ ಮಾತ್ರ ದುಃಖಾದಿಗಳ ಲೇಶವೂ ಇಲ್ಲ. ಹಾಗಾದರೆ ಅದಕ್ಕೊಂದು ಗೂಡು ಬೇಕಲ್ಲ. ಗೂಡು ಅನ್ನೋದಕ್ಕೆ ಒಂದು ಸುಂದರವಾದ ಅರ್ಥ, ಒಂದು ಮನೆ, ಸೇಫಾಗಿರುವ ಮನೆ. ನೋಡಿ, ಹಳೆ ಮನೆಗಳಲ್ಲಿ ಮಾಡ, ಗೂಡು ಅಂತ ಇರೋದು. ಮಾಡಗಳು ಅಂದರೆ ಕೈಯಲ್ಲಿ ಎಟಕುವ ಪದಾರ್ಥಗಳನ್ನು ಇಡೋದು ಅಂತ. ಗೂಡು ಅಂದರೆ ಅಲ್ಲಿ ದೇವರ ಪೆಟ್ಟಿಗೆಯನ್ನು, ಮಡಿ ಪದಾರ್ಥಗಳನ್ನು ಇಡೋದು ಗೂಡು ಅಂತ. ಸ್ವಲ್ಪ ಮೇಲೆ ಇರೋದದು, ರೂಫಿಗೆ ಹತ್ತಿರ ಗೂಡುಗಳು ಇರೋದು. ಅಲ್ಲಿ ಗೌರಿ ಥಾಲಿಯನ್ನು ಇಡೋದು ಅಂದರೆ ಕೈ ಎತ್ತಿದ ಕೂಡಲೇ ಅದು ಮುಟ್ಟಲಿಕ್ಕೆ ಸಿಗದಂತಹ ಸ್ವಲ್ಪ ಎತ್ತರದಲ್ಲಿ ಇರೋದನ್ನು ಗೂಡು ಅಂತ, ಮಾಡ, ಗೂಡು ಅಂತ. ನನಗೆ ಗೂಡು ಅಂದರೆ ಸಾಧನ. ಯಾವುದದು? ದೇವರನ್ನು ಹೊಂದಲಿಕ್ಕೆ. ಮಾಡ ಅಂದರೆ ವೈಕುಂಠ, ಅದನ್ನು ಹೊಂದಲಿಕ್ಕೆ ಬೇಕಾದಂತಹ ಒಂದು ಗೂಡು, ಒಂದು ಶರೀರ, ಯೋಗ್ಯವಾದ ಶರೀರ. ಅಥವಾ ಗೂಡು ಅಂದರೆ ಶರೀರವೂ ದೇವರು ಕೊಟ್ಟಿರ್ತಾನೆ ಒಂದಲ್ಲ ಒಂದು. ಆದರೆ ಆ ಕೊಡುವ ಶರೀರವನ್ನು, ಮನುಷ್ಯ ಶರೀರ, ಅದು ಯೋಗ್ಯವಾದಂತಹ ಸಾಧನ ಭೂಮಿಯಲ್ಲಿ ನನಗೆ ಕೊಟ್ಟು 4 ಜನ ಸಜ್ಜನರ ಸಹವಾಸವನ್ನು ನನಗೆ ಮಾಡಿಸ್ಬೇಕು. ಹಾಗಾಗಿ ಮಾಡು ಸಿಕ್ಕದಲ್ಲ, ನನಗೆ ವೈಕುಂಠ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಮಾಡಿನ ಗೂಡು. ಪರಮಾತ್ಮನನ್ನು ಹೊಂದಲಿಕ್ಕೆ ಬೇಕಾದ ಸಾಧನವನ್ನು ಮಾಡಿಕೊಳ್ಳಬೇಕಾದ ಗೂಡು ಅಂದರೆ ವೈಷ್ಣವ ಶರೀರ. ಅದು ಸಜ್ಜನರ ಮಧ್ಯದಲ್ಲಿ ಇದ್ದು ಸಾಧನೆ ಮಾಡಬೇಕಾದ ಆಪರ್ಚುನಿಟಿಯಿಂದ ಕೂಡಿದ ಶರೀರ ಸಿಗ್ತಾ ಇಲ್ಲ. ಅದು ದೇವರೇ ಕೊಡಬೇಕು. ನಾನು ಬಯಸಿದರೆ ನಾನು ಇಂಥ ಮನೆಯಲ್ಲಿ ಹುಟ್ಟಬೇಕು, ಅಂಥ ಮನೆಯಲ್ಲಿ ಹುಟ್ಟಬೇಕು, ಅದಾಗೋದಿಲ್ಲ. ಜಗನ್ನಾಥದಾಸರು ಹೇಳ್ತಾರೆ, ಇದು ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು ನಿನಗೆ, ಅವರು ಕೊಟ್ಟ ಭಿಕ್ಷೆ ಈ ದೇಹ ಅಂತ. ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು, ಸಾಧಾರಣವು ಅಲ್ಲ ಸಾಧು ಪ್ರಿಯ. ಸಾಧನ ಶರೀರವಿದು, ಸಾಧನೆಗಾಗಿ ದೇವರು ಕೊಟ್ಟ ಅದ್ಭುತವಾದ ಶರೀರ. ಅದು ನೀನು ದಯದಿ ಕೊಟ್ಟದ್ದು, ವಾಯುದೇವರ ಅಂತರ್ಯಾಮಿಯಾದ ಭಗವಂತ ಕೊಟ್ಟದ್ದು ಅಂತ. ಸಾಧಾರಣ ಅಲ್ಲ. ಮಿಕ್ಕ ಎಲ್ಲ ದೇಹಗಳು ಸಾಧಾರಣ, ಆದರೆ ಇದು ಸಾಧಾರಣ ಅಲ್ಲ, ಒಂದು ಅದ್ಭುತವಾದ ಮನುಷ್ಯ ದೇಹ. ಆದರೆ ನಾನು ಸಾಧನೆಯನ್ನು ಮಾಡಲಿಲ್ಲ. ಸಾಧಾರಣವೂ ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠ್ಠಲನ ಪಾದ ಭಕುತಿಯ ನಿತ್ತು ಮೋದ ಕೊಡು ಸತತ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಇದನ್ನು ನಿಜವಾಗಲೂ ಈಗ ದಿನಾ ಪಾರಾಯಣ ಮಾಡಬೇಕಾಗಿದೆ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನನಗೆ ಹೊಸದಾಗಿ ಆಯುಷ್ಯವನ್ನು ಎಕ್ಸ್ಟ್ರಾ ಕೊಡಬೇಡ, ಬೋನಸ್ಸು ಆಯುಷ್ಯ ಬೇಡ. ಈಗೇನು ನನಗೆ ನೀನು ಅಲಾಟ್ ಮಾಡಿದೆಯಲ್ಲ
80 ವರ್ಷವೋ 75 ವರ್ಷವೋ ಆ ಆಯುಷ್ಯ ಪೂರ್ಣ ಬದುಕುವಂತೆ, ಈ ಯಾವ ರೋಗ ರುಜಿನಗಳು ನನಗೆ ತಾಕದಂತೆ ನನ್ನನ್ನು, ಎಲ್ಲ ಸಜ್ಜನರನ್ನು, ಸದ್ಭಕ್ತರನ್ನು ಉದ್ಧಾರ ಮಾಡುವಂಥ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಯಾಕೆಂದರೆ ಈಗ ಬಂದಿರುವ ರೋಗವೂ ಕೂಡ ಅದು ಶ್ವಾಸೋಚ್ಛ್ವಾಸಕ್ಕೆ ಸಂಬಂಧಪಟ್ಟಿದ್ದೆ ಅಂತ. ಲಂಗ್ಸ್ ಇನ್ಫೆಕ್ಟ್ ಆಗಿ ಉಸಿರಾಟದ ತೊಂದರೆ ಬರುತ್ತೆ ಅಂತ. ವಾಯುದೇವರು ಅನುಗ್ರಹ ಮಾಡಿದರೆ ಯಾವ 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 ತೊಂದರೆಯೂ ಇರೋದಿಲ್ಲ. ಆ ವಾಯುದೇವರನ್ನು ಪ್ರಾರ್ಥನೆ ಮಾಡುವ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ನೀನು ಅನುಗ್ರಹ ಮಾಡಿದೆ ಅಂದರೆ ಇನ್ನೆಲ್ಲ ತತ್ವಾಭಿಮಾನಿಗಳು ನಿನ್ನ ಮಾತನ್ನು ಕೇಳ್ತಾರೆ. ಅವರೆಲ್ಲರೂ ನಿನ್ನ ಕಿಂಕರರು, ಅವ್ರು ಯಾರೂ ನಿನ್ನ ಮಾತನ್ನು ಮೀರೋದಿಲ್ಲ. ಆದ್ದರಿಂದ ನೀನು ನನಗೆ ಅನುಗ್ರಹ ಮಾಡು ಅಂತ. ಪ್ರಕೃತದಲ್ಲಿ ಮಾಡು ಅಂದರೆ ವೈಕುಂಠ, ಎಲ್ಲಕ್ಕಿನ್ನ ಎತ್ತರದಲ್ಲಿರುವ ವೈಕುಂಠ ಲೋಕ. ಅದಕ್ಕೆ ಸಾಧನೆಗೆ ಬೇಕಾದ ಗೂಡು ಅಂದರೆ ಯೋಗ್ಯವಾದ ಜನ್ಮ, ಯೋಗ್ಯವಾದ ಭೂಮಿಯಲ್ಲಿ ಅದು ನನಗೆ ಸಿಗ್ತಾ ಇಲ್ಲ. ಸಿಕ್ಕಿದೆಯಲ್ಲ, ಈಗ ಈ ಗಾನವನ್ನು ಮಾಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ ಅಂದರೆ ಸಿಕ್ಕಿದೆ ಅಲ್ವಾ? ಈಗಂತೂ ಸಿಕ್ಕಿದೆ. ಈಗ ವೈಷ್ಣವ ಜನ್ಮ ಸಿಕ್ಕಿದೆ, ಭಗವಂತನ ವಾರ್ತೆಯನ್ನಂತೂ ಕೇಳ್ತಾ ಇದ್ದೇನೆ. ಆದರೆ ಸಮಸ್ಯೆ ಏನಾಗಿದೆ? ಸಿಕ್ಕಿದೆ ಅಂತ ಆನಂದ ಪಡುವಂತೆ ಇಲ್ಲ. 2 ತೊಂದರೆಗಳಿದೆ. ಜೋಡು ಹೆಂಡೆರೆ ಗಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಜೋಡು ಹೆಂಡಿರು, ಇಬ್ಬರು ಹೆಂಡಿರು ಅಂತ ಅದು ಬೇರೆ ಬೇರೆ ವಿವಕ್ಷೆಯಿಂದ ಹೇಳ್ತಾರೆ. ಬುದ್ಧಿಯನ್ನು ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೆಂಡತಿ ಅಂತ ಕರೆದಿದ್ದಾರೆ. ಪುರಂಜನೋಪಾಖ್ಯಾನದಲ್ಲಿ ಪುರಂಜನನ ಹೆಂಡತಿ ಪುರಂಜನಿ ಅಂತ ಅಂದರು. ಅವಳು ಯಾರು? ಅವಳೊಬ್ಬ ವ್ಯಕ್ತಿಯಲ್ಲ. ಯಾವ ವ್ಯಕ್ತಿಗೆ ಬುದ್ಧಿ ಇದೆಯೋ ಆ ಬುದ್ಧಿನೇ ಹೆಂಡತಿ ಅಂತ ಕರೆದಿದ್ದಾರೆ. ಬುದ್ಧಿಂತು ಪ್ರಮದಾಂಬಿದ್ದಿ, ತುಂಬ ಆನಂದವನ್ನು ಕೊಡುವುದರಿಂದ ಬುದ್ಧಿ ಅದು ಹೆಂಡತಿ. ಪ್ರಮದ ಅಂದರೆ ಮದ ಅಂದರೆ ಹರ್ಷ, ಪ್ರಕೃಷ್ಟವಾದ ಆನಂದವನ್ನು ಕೊಡುವ ಸಾಧನವಾದದ್ದರಿಂದ ಹೆಂಡತಿಗೆ ಹೇಗೆ ಪ್ರಮದ ಅಂತ ಹೆಸರೋ, ಸರಿಯಾದ ಬುದ್ಧಿ ಇದ್ದರೆ ಅವನು ಆನಂದ ಪಡಲಿಕ್ಕೆ ಸಾಧ್ಯ ಇದ್ದದ್ದರಿಂದ ಹೆಂಡತಿಯನ್ನು ಹಾಗೂ ಬುದ್ಧಿಯನ್ನು ಪ್ರಮದ ಅಂತ ಕರೆಯುವ ಪರ್ಯಾಯ ಪದಗಳು ಅಂತ ಪುರಂಜನೋಪಾಖ್ಯಾನದಲ್ಲಿ ಕೇಳ್ತೇವೆ. ಇಲ್ಲಿ ಪ್ರಕೃತದಲ್ಲಿ ಇಬ್ಬರು ಹೆಂಡತಿಯರು ಯಾರು? ಜೋಡು ಹೆಂಡಿರುಗೆ ಅಂಜಿ ಓಡಿ ಹೋಗುವಾಗ ಇಬ್ಬರು ಹೆಂಡತಿಯರು ಅಂತಂದರೆ, ಒಂದು ಸ್ಥೂಲ ದೇಹದಲ್ಲಿರುವಂತಹ ಬುದ್ಧಿ, ಇನ್ನೊಂದು ಮನಸ್ಸು, ಅಂತಃಕರಣ ಅಂತ ಒಳಗಿನ ಇಂದ್ರಿಯಗಳು. ಒಂದು ಬುದ್ಧಿ, ಇನ್ನೊಂದು ಮನಸ್ಸು. ಬುದ್ಧಿ ನಿಶ್ಚಯಾತ್ಮಕವಾದಂತಹ ಜ್ಞಾನವನ್ನು ಕೊಡುವಂಥದ್ದು. ಇದು ಮಾಡೇ ಮಾಡ್ತೇನೆ ಅಂತ ತೀರ್ಮಾನ ಮಾಡೋದು. ಮನಸ್ಸು ಸಂಕಲ್ಪ ವಿಕಲ್ಪ, ಮಾಡೋದೋ ಬಿಡೋ ಅನ್ನೋ ಡೈಲಮ. ಹೀಗಾಗಿ ಇವರು ಅಂಜಿ ಓಡಿ ಹೋಗುವಾಗ, ಅವರು ನನ್ನನ್ನು ಬಿಟ್ಟು ಓಡಿ ಹೋದಾಗ ನನ್ನ ಮನಸ್ಸು ಸರಿಯಿಲ್ಲ, ದೃಢವಾದ ನಿರ್ಧಾರ ತೆಗೆದುಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಂತಂದರೆ ಗೋಡೆ ಬಿದ್ದು ಬಯಲಾಯಿತಲ್ಲ. ಮನೆ ಅಂತಾಗಬೇಕಾದ್ರೆ 4 ಗೋಡೆ ಇರಬೇಕು. ಆ ಗೋಡೆಗಳೇ ಬಿದ್ದು ಹೋದರೆ ಮನೆ ಬಯಲು ಅಂತಾಗಿ ಬಿಡುತ್ತೆ. ಹಾಗೆ ಬುದ್ಧಿ ಹಾಗೂ ಮನಸ್ಸು ಇದು ಎರಡೂ ದೇವರ ಆರಾಧನೆಗೆ ಅದು ವಿನಿಯೋಗ ಆಗಲಿಲ್ಲ ಅಂತಾದರೆ ಈ ದೇಹವೆಂಬ ಗೋಡೆ ಅದು ಬಿದ್ದು ಹೋಗಿ ಯಾವ ಸಾಧನೆಯೂ ಆಗೋದಿಲ್ಲ, ಬಯಲಾಗಿ ಬಿಡತ್ತೆ ಅಂತ ಒಂದು. ಅಥವಾ ಜೋಡಿ ಹೆಂಡಿರು ಅನ್ನೋದಕ್ಕೆ ಮತ್ತೊಂದು ಹೆಣ್ಣು ಅಂತ ಕರಿಬೇಕಾದ್ರೆ ಕೇಶವೇತು ಅನ್ಯಥಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ಯಾರಿಗೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅವರನ್ನು ಸ್ತ್ರೀ ಅಂತ ಕರೀತಾರೆ. ಅನ್ಯಥಾ ಜ್ಞಾನ ಇರುವವರು ಸ್ತ್ರೀಯರು ಅಂತ. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ನಾನೇ ಸ್ವತಂತ್ರ, ನಾನೇ ಮಾಡೋದು, ಶ್ರೀಹರಿ ಮಾಡಿಸ್ತಾನೆ ಅನ್ನುವ ವಿವೇಕ ಇಲ್ಲ ಅಂತಾದರೆ ಅವನಿಗೆ ಸ್ತ್ರೀ ಸಹವಾಸ ಇದೆ. ಅನ್ಯಥಾ ಜ್ಞಾನಿಗಳನ್ನೂ ಸ್ತ್ರೀ ಅಂತ ಕರೆದರು, ಅನ್ಯಥಾ ಜ್ಞಾನವನ್ನು ಸ್ತ್ರೀ ಅಂತ ಕರೀತಾರೆ. ಹಾಗಾದರೆ 2 ಹೆಂಡತಿ ಅನ್ನಬೇಕಾದರೆ ಇಲ್ಲಿ ಪುರಂದರದಾಸರು ಜೋಡಿ ಹೆಂಡರಿಗೆ ಅಂಜಿ ನಾನು, ಒಂದು ಹರಿಯ ಸ್ಮರಣೆ ಮಾಡಬೇಕು, ಇನ್ನೊಂದು ತತ್ವಜ್ಞಾನ. ಆದರೆ ಈ ಹರಿಯ ಸ್ಮರಣೆಗೆ ವಿರುದ್ಧವಾದದ್ದು ಹರಿಯ ವಿಸ್ಮರಣೆ ತರುವಂತಹ ವಿಷಯ ಪದಾರ್ಥಗಳು. ಅದೇ ನನಗೆ ಹಿತವನ್ನು ಮಾಡುತ್ತೆ ಅಂತ ಅದರಲ್ಲಿ ಆಸಕ್ತನಾಗೋದು, ಇದೊಂಥರ ಅನ್ಯಥಾ ಜ್ಞಾನ. ಇನ್ನು ತತ್ವಜ್ಞಾನಕ್ಕೆ ವಿರೋಧಿಯಾದದ್ದು ವಿಪರೀತ ಜ್ಞಾನವೋ ಅನ್ಯಥಾ ಜ್ಞಾನವೋ, ಇದೆರಡೂ ನಮಗೆ ಪ್ರತಿಬಂಧಕಗಳು. ಹಾಗಾಗಿ ತತ್ವಜ್ಞಾನವನ್ನು
ಸಂಪಾದನೆ ಮಾಡಿ ನನಗೆ ನಾನು ನನ್ನದು ನನ್ನ ಸ್ವಾತಂತ್ರ್ಯದ ಜ್ಞಾನವನ್ನು ಕಳೆದುಕೊಳ್ಳಬೇಕು. ಅದು ಬರೋದರಲ್ಲಿ ಗೋಡೆ ಬಿದ್ದು ಬಯಲಾಯಿತಲ್ಲದೆ, ಅದು ನನಗೆ ಬರುವುದರಲ್ಲಿ ಈ ಗೋಡೆ ಅನ್ನೋದು ಬಿದ್ದೋಯ್ತಪ್ಪ, ಎಲ್ಲ ಬಯಲಾಯಿತು ಅಂತ. ಹಾಗಾಗಿ ಜೋಡಿ ಹೆಂಡಿರು ಅನ್ನೋದಕ್ಕೆ ಈ ಅಭಿಪ್ರಾಯ. ಮತ್ತೊಂದು ಅಭಿಪ್ರಾಯ, ಅದೇ ಅಭಿಪ್ರಾಯದಲ್ಲಿ ಉಮಾದೇವಿ ನಮ್ಮ ಬುದ್ಧಿತತ್ವಕ್ಕೆ ಅಭಿಮಾನಿ. ಅವಳ ವಶದಲ್ಲಿರುವ ಬುದ್ಧಿತತ್ವ ಹಾಗೂ ಚಿತ್ತ, ಇದು ಗರುಡದೇವರ ವಶದಲ್ಲಿರುವ ಚಿತ್ತ, ಇದೆರಡನ್ನು ಇಬ್ಬರು ಹೆಂಡತಿಯರು ಅಂತ ಹೆಂಡಿರು ಇದ್ದಂತೆ. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ವಿಮರ್ಶೆ ಮಾಡಿ ತೀರ್ಮಾನ ಮಾಡಿ ವಸ್ತುವಿನ ಬಗ್ಗೆ ಸರಿಯಾಗಿ ತಿಳಿಯೋದು. ಇದು ಎರಡೂ ಇಲ್ಲ ಅಂತಾದರೆ, ಸಾಮಾನ್ಯ ಜ್ಞಾನವೂ ಇಲ್ಲ ಅಂತ ಇವಲ್ಲ, ಕಾಮನ್ ಸೆನ್ಸೂ ಇಲ್ಲ. ಇನ್ನು ಕಾಮನ್ ಸೆನ್ಸೇ ಇಲ್ಲ ಅಂದರೆ ಅವನಿಗೆ ಎಕ್ಸ್ಟ್ರಾರ್ಡಿನರಿ ಎಲ್ಲಿಂದ? ಅದು ಸಾಧ್ಯವೇ ಇಲ್ಲ. ಅವನಿಗೆ ಮಿನಿಮಮ್ ಸೆನ್ಸೂ ಇಲ್ಲ, ಸೆನ್ಸೇ ಇಲ್ಲ, ಎರಡೂ ಪ್ರಯೋಜನ ಇಲ್ಲ. ಹೀಗಾಗಿ ಬಿಟ್ಟರೆ ಆಗೇನಾಗತ್ತೆ, ಗೋಡೆ ಬಿದ್ದು ಬಯಲ ಇವೆರಡೂ ಓಡಿ ಹೋದರೆ ಇಂದ್ರ ಹಾಗೂ ಕಾಮನ ವಶವಾದಂತಹ ಬಾಹ್ಯ ಮನಸ್ಥಿತಿ ಅನ್ನೋ ಗೋಡೆ ಅದು ಬಿದ್ದ ಮನೆಯಂತೆ ಇರತ್ತೆ. ಮನೆ ಬಿದ್ದು ಹೋಯಿತು ಅಂತಾದರೆ, ಈ ಪಾಳು ಮನೆಗಳಲ್ಲಿ ಹಳ್ಳಿ ಊರುಗಳಲ್ಲಿ ಅದು ಇಸ್ಪೀಟು ಇನ್ನೊಂದು ಹೊಲಸು ಕೆಲಸಕ್ಕೆ ಅದು ವಿನಿಯೋಗ ಬೀಳತ್ತೆ. ಮನೆ ಚೆನ್ನಾಗಿದ್ದರೆ ಸಭ್ಯರು ಅಲ್ಲಿ ಬರಬಹುದು. ಪಾಳು ಮನೆ ಅಂತ ಕರೆಯೋದೇ ಅನೇಕ ರೀತಿಯ ಭೂತ ಪ್ರೇತ ಪಿಶಾಚಿಗಳ ವಾಸಸ್ಥಾನ ಆಗ್ಬೋದು, ಇನ್ನು ಅನೇಕ ಪ್ರಾಣಿಗಳೆಲ್ಲ ಹೊಲಸು ಮಾಡಬಹುದು, ಅಥವಾ ಬೇರೆ ಬೇರೆ ವ್ಯಸನಿಗಳೆಲ್ಲ ಅದನ್ನು ಕೆಟ್ಟದಾಗಿ ಬಳಸಿಕೊಳ್ಳಬಹುದು. ಹಾಗೆ ನಮ್ಮ ಈ ದೇಹವೆಂಬ ಮನೆಯಲ್ಲಿ ಬುದ್ಧಿ ಹಾಗೂ ಮನಸ್ಸು ಅದೆರಡು ಸರಿ ಇಲ್ಲ ಅಂತಾದರೆ, ಅದನ್ನು ನಿರ್ಧಾರ ಮಾಡಲಿಕ್ಕಾಗಲ್ಲ ಅಂತಾದರೆ, ಹೊರಗಿನಿಂದ ಬರುವ ಶತ್ರುಗಳಲ್ಲ, ನಮ್ಮಲ್ಲೇ ಇರುವ ತತ್ವಾಭಿಮಾನಿ ಅಸುರರು ನಮ್ಮ ಇಂದ್ರಿಯಗಳನ್ನೆಲ್ಲ ಕೆಟ್ಟ ಮಾರ್ಗಕ್ಕೆ ಎಳೆದುಕೊಂಡು ಹೋಗಿ ಗೋಡೆ ಬಿದ್ದು ಪಾಳು ಬಿದ್ದ ಮನೆಯಂತೆ ಆಗಿ ಗೋಡೆ ಬಿದ್ದು ಬಯಲಾಯಿತಲ್ಲದೆ, ಅದು ಬಟಾ ಬಯಲು, ಏನೂ ಇಲ್ಲದ ಬಯಲಂತೆ ಆಯಿತು, ವೇಸ್ಟ್ ಆಯಿತು. ಆ ಪಾಳು ಮನೆಯನ್ನು ಯಾರೂ ಆಶ್ರಯಕ್ಕೆ ಅಂತ ಪಡೆಯೋದಿಲ್ಲ, ಹೋಗಲಿಕ್ಕೆ ಭಯಪಡ್ತಾರೆ. ಹಾಗಾಯಿತು, ದೇಹ ಬಂದು ಪಾಳು ಬಿದ್ದ ಮನೆಯಂತೆ ಆಗಬಾರ್ದಲ್ಲ. ಅದಕ್ಕೆ ಮಾಡು ಸಿಕ್ಕದಣ್ಣ, ವೈಕುಂಠ ಅದು ನನಗೆ ಸಿಕ್ಕಿಲ್ಲ. ಯಾಕೆಂದರೆ ವೈಕುಂಠಕ್ಕೆ ಬೇಕಾದ ಸಾಧನ ರೂಪವಾದಂತಹ ಗೂಡು ಅಂದರೆ ಯೋಗ್ಯವಾದಂತಹ ಸಾಧನ, ಭಕ್ತಿ ಅಥವಾ ಭಕ್ತಿ ಮಾಡಲಿಕ್ಕೆ ಬೇಕಾದಂತಹ ಯೋಗ್ಯವಾದ ಮನುಷ್ಯ ಶರೀರ ಅದು ಸಿಗ್ತಾ ಇಲ್ಲ. ಜೋಡಿ ಹೆಂಡರು ನನ್ನಲ್ಲಿ ಇದ್ದು ಅವರು ಓಡಿ ಹೋದಾಗ ಗೋಡೆ ಬಿದ್ದು ಬಯಲಾಯಿತಲ್ಲದೆ ಅಂತ ಇದು ಪಲ್ಲವಿಯನ್ನು ಹೇಳಿ ನುಡಿಯನ್ನು ಹೇಳ್ತಾರೆ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ನನಗೆ ದೇವರು ಕೊಟ್ಟ, ದೇವರು ತುಂಬ ಕರುಣಿ. ನಾನು ಏನೇ ಪಾಪವನ್ನು ಮಾಡಿದ್ರು ಇವನ ಸಾಧನೆಗೆ ಬೇಕಾದ ಶರೀರವನ್ನು ಒಮ್ಮೆ ಕೊಡುವ ಅಂತ ಕೊಡ್ತಾನೆ. ಇದು ಒಮ್ಮೆ ಕೊಟ್ಟದ್ದಲ್ಲ, ಕೊಡ್ತಾನೇ ಇದ್ದಾನೆ, ನನಗೆ ನೆನಪಿಲ್ಲ ಅಷ್ಟೆ. ಬಹೂನಿಮೆ ವ್ಯತೀತಾನಿ ತವ ಜನ್ಮಾಣಿ ಚಾರ್ಜುನ. ಭಗವದ್ಗೀತೆಯಲ್ಲಿ ದೇವರು ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ. ಆಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಕೃಷ್ಣ ನೀನೂ ನಿತ್ಯ ನಾನೂ ನಿತ್ಯ, ಇಬ್ಬರೂ ನಿತ್ಯರಾದ ಮೇಲೆ ನಾನು ನಿನ್ನನ್ನು ಪೂಜೆ ಮಾಡಬೇಕ್ಯಾಕೆ? ನೀನು ಈಶ ಯಾಕೆ, ನಾನು ದಾಸ ಯಾಕೆ? ಇಬ್ಬರದು ಸಮಾನ ಸ್ಟೇಟಸ್ ಅಲ್ವಾ? ಅದಕ್ಕೆ ಜೈವರಂದ ಬಹೂನಿಮೆ ವ್ಯತೀತಾನಿ ತವ ಜನ್ಮಾಣಿ ಚಾರ್ಜುನ. ಅರ್ಜುನ, ನಿನಗೆ ಅನೇಕ ಜನ್ಮಗಳು ಇದುವರೆಗೂ ಬಂದಿದೆ. ಯಾವ ಯಾವ ಜನ್ಮಗಳು ಯಾವ ಯಾವ ದೇಹಗಳು ಬಂದಿದೆ ಅನ್ನೋದು ನನಗೆ ಗೊತ್ತಿದೆ, ಅದು ನಿನಗೆ ಗೊತ್ತಿಲ್ಲ. ಅಂದರೆ ನನಗೆ ಅತೀತ ಅನಾಗತ ಜ್ಞಾನ ಇದೆ, ಅದು ಈ ಜೀವರಿಗೆ ಇಲ್ಲ. ಜೀವರಿಗೆ ಬೇಕಾದಷ್ಟು ದೇಹ ಬಂದಿದೆ, ಜೀವನಾಶ ಆಗುವುದಿಲ್ಲ. ಆದರೆ ದೇಹನಾಶಾದಿಗಳು ಇದೆ, ನನಗೆ ದೇಹನಾಶವೂ ಇಲ್ಲ. ಆದ್ದರಿಂದ ನಾನು ಈಶ, ನೀನು ದಾಸ ಅಂತ. ಪ್ರಕೃತದಲ್ಲಿ ದೇವರು ನನಗೆ ಬೇಕಾದಷ್ಟು ಸಾಧನ ಶರೀರವನ್ನು, ಮನುಷ್ಯ ಜನ್ಮವನ್ನೇ ಅನೇಕ ಬಾರಿ ಕೊಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ನನಗೆ ದೇಹವನ್ನು ದೇವರು ಕೊಟ್ಟಾಗ ಆ ದೇಹದಿಂದ ಸಾಧನೆ ಮಾಡಬೇಕು ಅನ್ನುವ ಎಚ್ಚರವೇ ನನಗಾಗಲಿಲ್ಲ. ಇದು ಕೊಟ್ಟಿದ್ದಾನೆ ಮನುಷ್ಯ ದೇಹ, ನಾನು ಚೆನ್ನಾಗಿ ಮೊದಲು ನನಗೆ ವಿವೇಕ ಇರಲಿಲ್ಲ. ಮಕ್ಕಳನ್ನು ತಂದೆ ತಾಯಿಗಳು ಬೆಳೆಸಿದ್ರು. ಅವರ ಅಪೇಕ್ಷೆ ಇವನೊಬ್ಬ ದೊಡ್ಡ ಸಂಪಾದನೆ ಮಾಡುವ ಬಿಸ್ನೆಸ್ ಮ್ಯಾಗ್ನೆಟ್ ಆಗಲಿ, ತುಂಬ ಸಂಪಾದನೆ ಮಾಡಲಿ, ಪ್ರಾಯ ಈ ಭಾವನೆ ಇರುತ್ತೆ.
ಇವನೊಬ್ಬ ಭಗವಂತನ ಜ್ಞಾನ ಸಂಪಾದನೆ ಮಾಡಿ ದೇವರ ದರ್ಶನ ಮಾಡಿಕೊಂಡು ಸಂಸಾರ ಬಂಧನ ಬಿಡುಗಡೆಯನ್ನು ಮಾಡಿಕೊಳ್ಳಿ ಅನ್ನುವ ವಿವೇಕ ಪ್ರಾಯ ಕಮ್ಮಿ. ಅದು ನಮಗೂ ಇಲ್ಲ, ಪ್ರಾಯ ಕೇಳೋರಿಗೂ ಇಲ್ಲ. ಯಾರಿಗಾದರೂ ಇದ್ದರೆ ಅವ್ರಿಗೊಂದು ನಮಸ್ಕಾರ. ಸಹಜವಾಗಿ ಮನುಷ್ಯನಿಗೆ ಏನಿರುತ್ತೆ, ನನ್ನ ಮಗ ಒಬ್ಬ ದೊಡ್ಡ ಸಂಪಾದನೆ ಮಾಡಬೇಕು ಅಂತ. ಅಫ್ಕೋರ್ಸ್ ಜೀವನಕ್ಕೆ ಬೇಕಾದ ಎಲ್ಲರೂ ಸಂಪಾದನೆ ಮಾಡಬೇಕು. ಆಚಾರ್ಯರು ಮಾಡಬೇಕು, ಲೌಕಿಕರು ಮಾಡಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅಂಥೇಳಿ ಅದೇ ಜೀವನ ಅಲ್ಲ. ಅದರಿಂದ ಆಚೆ ಮನುಷ್ಯ ಜನ್ಮದಿಂದ ಮಾತ್ರ ಮಾಡಬಹುದಾದದ್ದನ್ನು ಹಾಗೆ ಮಾಡಬೇಕು. ಎಲ್ಲರೂ ಮಾಡ್ತೇವೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ಅದಕ್ಕಾಗಿ ನಮ್ಮನ್ನು ನಾವು ಗಂಧದ ಚಕ್ಕೆಯಂತೆ ತೆಕ್ಕೋಬಾರ್ದು. ಒಂದು ಹಂತಕ್ಕೆ ಅಲ್ಲಿಟ್ಟು ನಮ್ಮ ಜೀವನದಲ್ಲಿ ದೇವರ ಆರಾಧನೆ ಮಾಡಲಿಕ್ಕೆ ಸ್ವಲ್ಪ ಆದರೂ ಸಮಯವನ್ನು ವಿನಿಯೋಗ ಮಾಡಬೇಕು. ಅದಕ್ಕೆ ಎಚ್ಚರಗೊಳ್ಳಲಿಲ್ಲ. ನಾನು ಎಚ್ಚರದಲ್ಲಿ ಇರಲಿಲ್ಲ. ಯಾಕೆಂದರೆ ಎರಡೂ ಭ್ರಮೆ ನನಗಿತ್ತು. ನನಗೆ ಅನಾರೋಗ್ಯ ಬರೋದೇ ಇಲ್ಲ, ನಾನು ತಾರುಣ್ಯದಲ್ಲಿ ಹೇಗಿರ್ತೇನೆ ಸಾಯೋವರೆಗೂ ಹಾಗೇ ಇರ್ತೇನೆ ಅನ್ನುವ ಹುಚ್ಚು ಭ್ರಮೆ ಇತ್ತು. ಇನ್ನೊಂದೇನು ಅಂದರೆ ನಾನು ಎಲ್ಲ ಸಾಧನೆಯನ್ನು ಮಾಡಿ ಆಗಿಬಿಟ್ಟಿದೆ ಅನ್ನೋ ಭ್ರಮೆ ಇತ್ತು. ನಾನು ಸಾಧನೆಯ ಸಿಲೆಬಸ್ಸನ್ನೇ ಓಪನ್ ಮಾಡಿರಲಿಲ್ಲ, ಅಕೌಂಟೇ ಓಪನ್ ಮಾಡಿರಲಿಲ್ಲ. ಆದರೆ ಎಚ್ಚರಗೊಳ್ಳಲಿಲ್ಲ. ಮನವೇ ಹುಚ್ಚನಾದೆನಲ್ಲ. ನನ್ನ ಮನಸ್ಸು ದೇವರನ್ನು ಆರಾಧನೆ ಮಾಡಬೇಕು ಅಂತ ಎಂದೂ ವಿಚಾರ ಮಾಡಲಿಲ್ಲ, ಎಚ್ಚರಗೊಳ್ಳಿಲ್ಲ. ಕಾಲವನ್ನು ನೂಕಿ ಆಯಿತು. ಆದರೆ ಹುಚ್ಚನಾಗಿ ಬಿಟ್ಟೆ ನಾನು. ಇನ್ನೂ ಇರ್ತೇನೆ ಅಂದ್ಕೊಂಡು ಕಡೆಗೇನಾಯಿತು, ಅಚ್ಚುತನೊಳಗೆ ಮೆಚ್ಚು, ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಕಿಚ್ಚದ್ದು ಹೋಯಿತಲ್ಲ. ಅಚ್ಚಿನೊಳಗೆ ಮೆಚ್ಚು. ಅಚ್ಚು ಅಂದರೆ ನಮಗೆ ಎರಡು ಅಚ್ಚು ತಲೆಯಲ್ಲಿ ತಕ್ಷಣ ಬರುತ್ತೆ. ಒಂದು ಬೆಲ್ಲದ ಅಚ್ಚು, ಇನ್ನೊಂದು ಸಂಕ್ರಾಂತಿಯಲ್ಲಿ ಹಾಕೋ ಸಕ್ಕರೆ ಅಚ್ಚು. ಬೆಲ್ಲದ ಅಚ್ಚು ಸ್ಕ್ವೇರ್ ಆಗಿ ನೋಡಲಿಕ್ಕೆ ಅದೊಂದು ಚೆನ್ನಾಗಿ ಇರುತ್ತೆ, ಸಿಹಿಯಾಗಿ ಇರುತ್ತೆ, ನೋಡಲಿಕ್ಕೆ ಚೆನ್ನಾಗಿ ಇರುತ್ತೆ. ಹಾಗೆ ಅಚ್ಚಿನೊಳಗೆ ಮೆಚ್ಚು. ಯಾವ ಅಚ್ಚಿನಲ್ಲಿ? ಅಚ್ಚುಕಟ್ಟಾಗಿರುವ ಸಂಸಾರದಲ್ಲಿ ನಮಗೆ ತುಂಬ ಮೆಚ್ಚು. ನಮಗೆ ಸಂಸಾರದಲ್ಲಿ ತುಂಬ ಮೆಚ್ಚುಗೆ ಇದೆ ವಿನಃ ದೇವರಲ್ಲಿ ಸ್ವಲ್ಪ ಕಡಿಮೆ. ಸ್ವಲ್ಪ ಅನ್ನೋ ವಿಶೇಷಣವೂ ಬೇಡ, ತುಂಬ ಕಡಿಮೆ ಅಂತಂದರೂ ತಪ್ಪಿಲ್ಲ. ತುಂಬ ದೇವರು ಅನ್ನೋರು ನಾವು ಹುಚ್ಚು ಅಂತಾನು ಅಂತೀವಿ. ಅವನಿಗೇನ್ರಿ ಮನೆ ಇಲ್ಲ, ಮಠ ಇಲ್ಲ, ಅವನು ಪೆದ್ದವನು. ಇವ್ರು ನೋಡ್ರಿ ಮನೆ ಬಿಟ್ಟೇ ಹೋಗಲ್ಲ. ಅವರು ಪಾಪ ಮಠದ ಎದುರು ಮನೆ ಇತ್ತು, ಸುಮ್ಮನೆ ಮಕ್ಕಳು ಹಾಳಾಗ್ತಾರೆ ಅಂತ ಮನೆಯನ್ನು ಮಾರಿಬಿಟ್ಟು ಇಲ್ಲ ಅಪಾರ್ಟ್ಮೆಂಟಿಗೆ ಬಂದ್ಯಾರೆ. ಹೀಗೆ ನಾವು ವ್ಯವಹಾರವನ್ನು ಮಾಡ್ತೀವಿ ವಿನಃ ದೇವರ ಬಗ್ಗೆ ನನಗೆ ಕಾಳಜಿ ಇದೆ ಅಂತ ಹೆಮ್ಮೆ ಪಡೋದಿಲ್ಲ. ನಮಗೆ ಅಚ್ಚಿನಂತೆ, ಬೆಲ್ಲದ ಅಚ್ಚಿನಂತೆ ಸಿಹಿಯಾಗಿ ಪ್ರಾರಂಭಿಕ ಹಂತದಲ್ಲಿ ತೋರುವ ಸಂಸಾರದಲ್ಲೇ ಮೆಚ್ಚು. ಸಿಕ್ಕಾಪಟ್ಟೆ ಅಲ್ಲಿ ಏನಾದರೂ ಅಚೀವ್ ಮಾಡಿದರೆ ನನಗೆ ತುಂಬ ಹೆಮ್ಮೆ, ನಾನು ಬೆಂತಟ್ಕೊಳ್ತೇನೆ. ನಾನು ಅದು ಮಾಡಿದೆ, ಇದು ಮಾಡಿದೆ, ಮನೆಗೆ ಹೊಸ ಪದಾರ್ಥಗಳೆಲ್ಲ ಅಡ್ವಾನ್ಸ್ಡ್ ಏನೇನೋ ರೆಫ್ರಿಜರೇಟರ್ಸು ಇನ್ನೂ ಏನೇನಿದೆಯೋ. ಅವತ್ತಿನ ಕಾಲದಲ್ಲಿ ಆ ಇಸವಿಯಲ್ಲಿ ಯಾವ ಪ್ರಾಡಕ್ಟು ರಿಲೀಸ್ ಆಗಿದೆ ಎಲ್ಲ ನನ್ನ ಮನೆಗೆ ಮೊದಲು ಬರಬೇಕು. ನಾನು ತುಂಬ ಬೆಂತಟ್ಕೊಂಡು ಹೇಗಿದೆ, ವೈಕುಂಠವೂ ಬೇಡ ನನ್ನ ಮನೆಗೆ ಬಂದರೆ ಅಂತ ಈ ಒಂದು ಭಾವನೆಯಲ್ಲಿ ನಾನಿದ್ದೇನೆ. ಅದನ್ನೇ ದಾಸರು ಅವತ್ತೇ ಹೇಳಿದ್ರು, ಅಚ್ಚಿನೊಳಗೆ ಮೆಚ್ಚಿ. ಯಾಕೆಂದರೆ ಈ ಮಾತಾಡುವ ಅಧಿಕಾರ ದಾಸರಿಗೆ ಮಾತ್ರ ಇದೆ, ಅದರಲ್ಲೂ ಪುರಂದರದಾಸರಿಗಿದೆ. ನವಕೋಟಿ ನಾರಾಯಣರು ಆ ಕಾಲದಲ್ಲಿ ಸಂಪತ್ತಿನ ಪರಾಕಾಷ್ಠತೆಯನ್ನು ಎಲ್ಲವನ್ನ ಬಿಟ್ಟು ದಾಸ್ಯತ್ವವನ್ನು ಹಿಡಿದು ಆನಂದಪಟ್ಟ ಮಹಾನುಭಾವರು. ಏನೂ ಶ್ರೀಮಂತಿಕೆ ಇಲ್ಲದೆ ದರಿದ್ರರಾದವರು ಈ ಮಾತಾಡಿದರೆ ಅವರಿಗೆ ಆ ಮಾತಿಗೆ ಹೆಚ್ಚು ಬೆಲೆ ನಾವು ಕೊಡ್ತಿರಲಿಲ್ಲ. ಆದರೆ ಶ್ರೀಮಂತಿಕೆಯ ಪರಾಕಾಷ್ಠತೆಯನ್ನು ನೋಡಿದ ಪುಣ್ಯಾತ್ಮರು ಅಲ್ಲಿ ಕಾಣದ ಆನಂದವನ್ನು ದೇವರ ಆರಾಧನೆ ಮಾಡಿದಾಗ ಕಂಡರು, ಆನಂದಪಟ್ಟರು. ಅದನ್ನು ಹಾಡಿ ಹೊಗಳಿ ನಮಗೆ ತಿಳಿಸಿ ಕೊಂಡಾಡಿದ್ರು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನತೆ ಗರವಿಸುತ್ತಿದ್ದೆ, ಸರಸಿಜಾಕ್ಷ ನಮ್ಮ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು. ಈ ಮಾತನ್ನೇ ಆಡ್ತಾರೆ. ದೇವರಿಗೆ ಅರ್ಪಿತವಾದ ನಿರ್ಮಾಲ್ಯದ ಮಾಲೆಯನ್ನು ನಾನು ಹಾಕಿಕೊಳ್ಳಲಿಕ್ಕೆ ಅವತ್ತು ನನಗೆ ನಾಚಿಕೆ, ಈಗೋ
ನನ್ನಂಥ ದೊಡ್ಡವನು ಹಾಕ್ಕೋಬೋದಾ ಅಂತ. ಆದರೆ ದೇವರು ಇವತ್ತು ನನಗೆ ಅದನ್ನೇ ಆಭರಣ ಮಾಡಿದ್ನಲ್ಲ, ಈ ಆನಂದ ನನಗೆ ಬಂಗಾರದ, ವಜ್ರದ, ವೈಢೂರ್ಯದ ಹಾರ ಹಾಕಿಕೊಂಡಾಗ ಇಲ್ಲ ಅಂತಾರೆ. ಹಾಗಾಗಿ ನಮಗೂ ಅದನ್ನು ಕಿವಿಮಾತನ್ನು ಹೇಳ್ತಾರೆ, ಅಚ್ಚಿನೊಳಗೆ ಮೆಚ್ಚು, ಅಚ್ಚಿನಂತೆ ಇರುವ ಸಂಸಾರದಲ್ಲಿ ನಮಗೆ ಮೆಚ್ಚು. ಅಷ್ಟೇ ಅಲ್ಲ, ಮೆಚ್ಚಿನೊಳಗೆ ಅಚ್ಚು. ಆ ಮೆಚ್ಚಿದ ಸಂಸಾರದಲ್ಲೇ ಅಚ್ಚು ಅಂದರೆ ಇಲ್ಲಿ ಇನ್ನೊಂದು ಅರ್ಥವನ್ನು ಮಾಡ್ಬೋದು. ಏನದು ಅಚ್ಚು? ಅಚ್ಚು ಅಂದರೆ ಅಚ್ಚು ಮೂಡೋದು, ಸೀಲ್. ಗಟ್ಟಿಯಾಗಿ ಒತ್ತಿತೀವಲ್ಲ ನಾವು ಅದನ್ನು ಸೈನು ಗೀನು ಹಾಕಬೇಕಾದ್ರೆ ಮಠದ್ದೋ ಅಥವಾ ಸರ್ಕಾರದ ಸೀಲ್, ಅದು ಅಚ್ಚು ಅಂತ. ಅಚ್ಚೋದು, ಗಟ್ಟಿಯಾಗಿ ಒತ್ತೋದು. ಯಾವುದನ್ನು ನಾವು ಮೆಚ್ಚಿದೇವೋ ಸಂಸಾರದಲ್ಲೇ ಅದರಲ್ಲಿ ಅಚ್ಚು. ಗಟ್ಟಿಯಾಗಿ ನಾವು ಇನ್ನೆಲ್ಲ ಅಳಿಸಬಹುದು, ಆದರೆ ಸೀಲನ್ನು ಅಳಿಸ್ಲಿಕ್ಕಾಗೋದಿಲ್ಲ, ಅದು ಗಟ್ಟಿಯಾಗಿ ಕೂತು ಬಿಡುತ್ತದು. ಹಾಗೆ ನಮಗೆ ಬೆಲ್ಲದ ಅಚ್ಚಿನಂತೆ ಇರುವ ಸಂಸಾರದಲ್ಲಿ ಮೆಚ್ಚು, ಆ ಮೆಚ್ಚಿದ ಸಂಸಾರದಲ್ಲೇ ಅಚ್ಚು, ಅದೇ ನಮಗೆ ಹುಚ್ಚು. ನಾವು ತುಂಬ ವೈನವಾಗಿ ಸಂಸಾರವನ್ನು ಮಾಡಿಕೊಂಡಿದ್ದೇನೆ ಅನ್ನುವ ಒಂದು ಆನಂದ ಬೇರೆ ಇದೆ. ಕಿಚ್ಚೆದ್ದು ಹೋಯಿತಲ್ಲ, ಹೋಗಲಿ, ನಾನು ಮೆಚ್ಚದೆ ಸಂಸಾರದಲ್ಲಿ ಅಚ್ಚುಕಟ್ಟಾಗಿ ಇದ್ದೇನೆ, ಇದು ಪರ್ಮನೆಂಟಾ? ಇಲ್ಲ, ಕಿಚ್ಚೆದ್ದು ಹೋಯಿತಲ್ಲ. ನಾನು ಅಂದುಕೊಂಡಿದ್ದೆ ಅದು ಬೆಲ್ಲ ಅಲ್ವಾ, ಬಿಸಿ ತಾಕಿದಾಗ ಕರಗೋದು ಅದರ ಸ್ವಭಾವ. ಸಂಸಾರದಲ್ಲಿ ನನ್ನ ಜೀವನದಲ್ಲಿ ಬೆಲ್ಲ ಇತ್ತು, ಬೇವಿರಲಿಲ್ಲ ಅಂತ ಅಂದುಕೊಂಡೆ. ಅದಕ್ಕೆ ಯುಗಾದಿ ದಿವಸ ಸ್ವಲ್ಪ ಬೇವನ್ನು ಉಣ್ಣಪ್ಪ ಅಂತ ನಿಂಬ ಪುಷ್ಪ ಭಕ್ಷಣವನ್ನು ಹೇಳ್ತಾರೆ. ಯಾಕೆ? ಜೀವನದಲ್ಲಿ ಸುಖ ಮಾತ್ರ ಇಲ್ಲ, ಅದು ಇರೋದು ವೈಕುಂಠದಲ್ಲಿ ಮಾತ್ರ. ಅದಕ್ಕೆ ಆ ಮಾಡು ನನಗೆ ಸಿಗ್ತಾ ಇಲ್ಲ ಅಂತ ದಾಸರು ಹೇಳಿದ್ದು. ಇಲ್ಲೂ ಆ ಆನಂದ ಮಾತ್ರ ಇದ್ದಿದ್ದರೆ ಈ ಹಾಡು ಬೇಕೇ ಆಗ್ತಾ ಇರಲಿಲ್ಲ. ಈ ಮಾಡೇ ಸಾಕು, ಈ ಮಾಡಿ ಮನೆಯೇ ನಮಗೆ ಸಾಕು ಅಂತ ಇದ್ವಿ. ಹಾಗಾದರೆ ದಾಸರಂದರು ಕಿಚ್ಚೆದ್ದು ಹೋಯಿತಲ್ಲ. ಕಿಚ್ಚು ಅಂದರೆ ಬೆಂಕಿ. ಯಾವುದದು? ಸಂಸಾರದಲ್ಲಿ ಬರುವ ನಾನಾ ತರಹದ ದುಃಖಗಳ ಬೇಗೆಯಿಂದ ಬೆಂದು ಬೆಲ್ಲ ಕರಗಿ ಹೋಯಿತು. ಜೀವನದಲ್ಲಿ ಉಳಿದದ್ದು ಕಹಿ ಘಟನೆಗಳು ಮಾತ್ರ. ಯಾವುದ್ಯಾವುದೋ ಹೇಳ್ತಾ ಇದ್ದಾರೆ, ಎಷ್ಟು ನಿಜವೋ ಏನೋ ಗೊತ್ತಿಲ್ಲ. ಬೇರೆ ಇಟಲಿಯಲ್ಲೋ ಅಮೇರಿಕಾದಲ್ಲೋ ಕೆಲವರು ತಮ್ಮ ಇಡೀ ಫ್ಯಾಮಿಲಿಯನ್ನು ಕಳ್ಕೊಂಡು ಒಬ್ಬರೋ ಇಬ್ಬರೋ ಉಳಿದಾಗ ನಾವು ಉಳಿಯೋದು ಯಾಕೆ ಅಂಥೇಳಿ ಅವರು ಸ್ವಯಂ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ಕೋಟ್ಯಾಧಿಪತಿಗಳು. ಯಾರೂ ಇಲ್ಲದೆ ಒಬ್ಬನೇ ಮಾಡೋದೇನು ಅಂತ. ದೇವರು ನಮಗೆ ಕೊಡೋದು ಸುಲಭ, ಕಿತ್ಕೊಳ್ಳೋದು ತುಂಬ ಸುಲಭ. ಅವನು ಕಿತ್ಕೊಳ್ಳಿಕ್ಕೆ ಶುರು ಮಾಡ್ದ ಅಂದರೆ ನನ್ನ 2 ಕೈ ಏನು ಸಾಕು? ಅನಂತ ಹಸ್ತಗಳಿಂದ ಕೊಟ್ಟರೆ ನನ್ನ 2 ರೂಮಿನ ಮನೆ ಏನೂ ಸಾಕಾಗೋದಿಲ್ಲ, ಬೇಕಾದ್ದು ಕೊಡ್ತಾನೆ. ನಮ್ಮ ವಿಜಯರಾಯರು ಅದೇ ಅಂತಾರೆ, ಅವತ್ತು ಕಂಡ ಮನೆಗೆ ಹೋದಾಗ ಏನೂ ಸಿಗಲಿಲ್ಲ, ಇವತ್ತು ನನ್ನ ಮನೆ ಅಡ್ರೆಸ್ಸನ್ನು ಹುಡುಕಿಕೊಂಡು ಕಂಡವರು ಬರ್ತಾರೆ. ನಾನು ಇದುವರೆಗೂ ಅವರನ್ನು ಕಂಡೇ ಇಲ್ಲ, ಆದರೆ ನನ್ನನ್ನೂ ಕಂಡ ಅವರನ್ನೂ ಕಂಡ ಆ ಗೋವಿಂದ ನನ್ನ ಅಡ್ರೆಸ್ಸನ್ನು ಅವರಿಗೆ ಕೊಟ್ಟು GPS ಹಾಕಿ ಕೊಟ್ಟು ಕಳಿಸ್ತಾನೆ, ಇವರ ಮನೆಗೆ ನೀನು ಕೊಟ್ಟು ಬಾ ಅಂತ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ, ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡು ಜಿಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತನಗೆ ತಾನೇ ದೇವರು ಒದಗಿಸ್ತಾನೆ. ಹಾಗಾಗಿ ಅಚ್ಯುತನೊಳಗೆ ಮೆಚ್ಚು, ಅಚ್ಚಿನೊಳಗೆ ಮೆಚ್ಚು. ಅದು ಅಚ್ಯುತನೊಳಗೆ ಮೆಚ್ಚು ಆಗಬೇಕು, ಅದು ಆಗಿಲ್ಲ. ಆ ಮೆಚ್ಚಿದ ಸಂಸಾರದಲ್ಲೇ ಅಚ್ಚಿನಂತೆ ಗಟ್ಟಿಯಾಗಿ ಕೂತಿದ್ದೆ. ಆದರೆ ದುರ್ದೈವ ಅಂದರೆ ಯಾವುದೋ ಒಂದು ಪಾಪದ ಫೈಲ್ ಓಪನ್ ಆಯಿತು. ಬೇಕಾದಷ್ಟು ಪಾಪವನ್ನು ಮಾಡಿದ್ದೇನೆ, ಆ ಪಾಪದ ಫೈಲ್ ಓಪನ್ ಆದಾಗ ಬರುವ ನಾನಾ ದುಃಖವನ್ನು ತಡೆದುಕೊಳ್ಳಲಾಗದೆ ಬೆಲ್ಲದ ಅಚ್ಚಿನಂತೆ ಇದ್ದ ಆ ಸಂಸಾರ ಕರಗಿ ಹೋಯಿತು. ಕೇವಲ ನೆನಪು ಮಾತ್ರ ಉಳೀತು. ಆಗತ್ತೆ ಎಷ್ಟೋ ಜೀವನದಲ್ಲಿ, ಎಷ್ಟೋ ಜನದ ಜೀವನದಲ್ಲಿ. ನಾನು ಹೀಗಾಗತ್ತೆ ಅಂದ್ಕೊಂಡೇ ಇರಲಿಲ್ಲ, ನನ್ನ ಮಗನೇ ಹೀಗೆ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ, ನಾನು ಬೆಳೆಸಿದ ಮಗ ನಾನು ಕಷ್ಟಪಟ್ಟೆ ಅಂತ. ಅಥವಾ ಇದು ವಯಸ್ಸಾವರ್ಸಾನೂ ಆಗತ್ತೆ.
ತುಂಬ ಮೆಚ್ಚಿ ಆ ಮಗ ಎಲ್ಲವನ್ನ ಮಾಡಿದಾಗ ನನ್ನ ತಂದೆಯೋ ತಾಯಿಯೋ ಹೀಗೆ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಎರಡೂ ಸಾಧ್ಯತೆಗಳಿದೆ. ಹೆಚ್ಚಾಗಿ ಆಗೋದು ಮಕ್ಕಳು ಕೈ ಕೊಟ್ಟರು, ನನ್ನನ್ನು ಇಲ್ಲಿ ತಂದು ಹಾಕಿದ್ರು, ನಾನು ಅವನಿಗೆ ಎಷ್ಟೆಲ್ಲ ಮಾಡಿದೆ, ಅವನ ಸಲುವಾಗಿ ಎಷ್ಟು ಮಾಡಿದೆ. ನೀ ಅದು ಮಾಡಿದ್ದೇ ತಪ್ಪು, ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕಾಗಿತ್ತು. ನೀನು ಹೇಳ್ತೀನಿ, ನಾನು ಅವನ ಸಲುವಾಗಿ ದೇವ್ರ ಪೂಜೆ ಬಿಟ್ಟೆ, ಅವನ ಸಲುವಾಗಿ ಚಾತುರ್ಮಾಸ್ಯ ಬಿಟ್ಟೆ, ಅದಕ್ಕೆ ಅವನು ನಿನ್ನನ್ನು ಬಿಟ್ಟ. ನೀ ಎಲ್ಲ ಮಾಡಿದರೆ ಅವನು ನಿನ್ನನ್ನು ಹಿಡ್ಕೊಳ್ತಾ ಇದ್ದ. ಅದಕ್ಕೆ ಕಿಚ್ಚೆದ್ದು ಹೋಯಿತಲ್ಲ, ಆ ಕಿಚ್ಚು ಎದ್ದು ಆ ಸಂಸಾರದಲ್ಲಿರುವ ಬೇಗೆ ಎದ್ದದ್ದರಿಂದ ಎಲ್ಲ ಹೋಗಿಬಿಡ್ತು ಸ್ವಾಮಿ. ಆದ್ದರಿಂದ ನನಗೆ ಮಾಡು ಸಿಗಲಿಕ್ಕೆ ಅವಕಾಶವೇ ಇಲ್ಲ ಅನ್ನಿಸ್ತಾ ಇದೆ. ಸರಿ, ಮುಂದಿನ ಆ ನುಡಿಯಲ್ಲಿ ಹೇಳ್ತಾರೆ, ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ. ಮುಪ್ಪು ಬಂತು. ತಾರುಣ್ಯದಲ್ಲಿ ನನಗೆ ಏನೋ ಒಂದು ಹಮ್ಮಿತ್ತು, ಸಂಪಾದನೆ ಮಾಡಬೇಕು, ನಾನು ದೊಡ್ಡವನು ಅನ್ನಿಸ್ಕೋಬೇಕು. ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಎಲ್ಲ ಕಡಿಮೆಯಾಗಿ ಒಂದಿಷ್ಟು ಪರಲೋಕದ ಚಿಂತೆ ಶುರುವಾಗತ್ತೆ. ಹಾಗಾದರೂ ಮಾಡೋಣ, ಇನ್ನು ಸಾಕು, ದೇಹದಲ್ಲಿ ದಾರ್ಢ್ಯವೂ ಇರೋದಿಲ್ಲ, ಇನ್ನು ಇವನು ಮಾಡ್ತೇನೆ ಅಂದರೆ ಯಾರೂ ಇವನನ್ನು ಕೆಲಸಕ್ಕೆ ತಗೊಳ್ಳೋದೂ ಇಲ್ಲ. ಆಯಿತು, ಒಂದು ಹಂತ ಸಾಕು, ನನಗಿನ್ಯಾಕೆ, ನಾನು ಬದುಕಿರುವಷ್ಟು ದಿವಸ ಇರಬಹುದಾದಷ್ಟು ಹಣ ನನ್ನಲ್ಲಿದೆ ಅಂತ ಆಯಿತು. ದೇಹದ ದಾರ್ಢ್ಯವೂ ಕಮ್ಮಿ ಆಯಿತು. ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ. ಆದರೆ ನಾನು ಪಾಯಸವನ್ನು ತಿನ್ನಬೇಕಾಗಿತ್ತು. ಆದರೆ ಪೈಸೆಯ ಮೇಲೆ ಗಮನ ಬಂದದ್ದರಿಂದ ಪಾಯಸ ತಿನ್ನಲಿಲ್ಲ. ಅದ್ಯಾವುದದು ಪಾಯಸ? ಅದು ತಿಂದೇ ಇರೋದೇ ಒಳ್ಳೆಯದಲ್ವಾ? ವಯಸ್ಸಾದ ಮೇಲೆ ಶುಗರ್ ಇರುತ್ತೆ, ಪಾಯಸ ಬೇಕು ಅಂದರೂ ಹಾಕೋದಿಲ್ಲ. ಈ ಕೆಲವು ಪಾಯಸ ತಿನ್ನೋದು ಬೇಜಾರೆ, ದಿನ ಅಕ್ಕಿ ಕಡಲೆಬೇಳೆ ಪಾಯಸ ಅಂದರೆ ಬೇಜಾರೆ. ಅದು ಏನು ಪುರಂದರದಾಸರು ಅದನ್ನು ಆಕ್ಷೇಪ ಮಾಡ್ತಿದ್ದಾರೆ. ಅವ್ರು ಹೇಳಿದ್ದು, ನೀನು ಮಾಡಿದ ಶಾವಿಗೆ ಪಾಯಸ ಅಥವಾ ಈ ಪಾಯಸ ಅಲ್ಲಪ್ಪ, ನಿಜವಾದ ಪಾಯಸ ಅಂದರೆ ಭಗವಂತ ನಾಮಸ್ಮರಣೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆಗೆ. ರಾಮನಾಮ ಅನ್ನೋದೊಂದು ಪಾಯಸ ಅಂತೆ. ಆ ಹರಿಯ ಸ್ಮರಣೆ ಅನ್ನುವ ಪಾಯಸವನ್ನು ನಾನು ಉಣಲಿಲ್ಲ. ಅದು ತುಂಬ ಚೆನ್ನಾಗಿದೆ ಅಂತ ವಾದಿರಾಜರು ಒಂದು ಕಡೆ ಹೇಳ್ತಾರೆ. ಸಕ್ಕರೆ ಬೆರೆಸಿದ ಚೊಕ್ಕ ಪಾನಕವನ್ನು ಮಿಕ್ಕಿ ಮೀರುತ್ತಲಿದೆ ರಕ್ಕಸಾರಿಯ ನಾಮ ಪಾನವ ಮಾಡುವೆನ. ನಾಮಾಮೃತವ ಪಾನವ ಮಾಡುವೆನ. ಹಯವದನನ ನಿರ್ಭಯದಿಂಭಜಿಪಗೆ ದಯ ಮಾಡುವ ಸಾಯುಜ್ಯವನಿತ್ತು ಪಾನವ ಮಾಡುವೆನ. ಭಗವಂತನ ಕಥಾಮೃತ ಪಾನ ಮಾಡಿ ಅಂತ ಭಾಗವತ ಅಂತ. ಪಿಬತ ಭಾಗವತಂ ರಸಂ ಆಲಯಂ. ಭಾಗವತ ರಸ ಇದು ಪಾಯಸದಕ್ಕಿನ್ನ ಚಂದಪ್ಪ. ಪಾಯಸ ಕೆಟ್ಟು ಹೋಗುತ್ತೆ 2-3 ದಿವಸ ಆದಮೇಲೆ. ಈ ಭಾಗವತಾಮೃತ ಕೆಡೋದಿಲ್ಲ, ಕೆಟ್ಟವನನ್ನು ಶುದ್ಧ ಮಾಡುವ ಪಾಯಸ ಇದು. ಕೆಟ್ಟವನ ಕಿವಿಯಲ್ಲಿ ಭಾಗವತದ 1-2 ಗಾಥೆ ಬಿತ್ತು, 1-2 ಶ್ಲೋಕ ಬಿತ್ತು ಅಂದರೆ ಉದ್ಧಾರ ಆಗಿಬಿಡ್ತಾನೆ. ಆದ್ದರಿಂದ ಭಾಗವತ ಅನ್ನುವ ಅಮೃತವನ್ನು ಪಾಯಸ ತಪ್ಪದೆ ಉಣಲಿಲ್ಲ. ನಾನು ಉಣಲೇ ಇಲ್ಲ, ಅಥವಾ ತಪ್ಪದೆ ಅದೊಂದನ್ನು ಬೇಡ ಅಂತ ಇದ್ದೆ. ಇನ್ನೆಲ್ಲ ಬೇರೆ ಬೇರೆ ಎಲ್ಲ ತಿಂತಾ ಇದ್ದೆ. ಆದರೆ ಹರಿಸ್ಮರಣೆ, ಹರಿಗೆ ಸಂಬಂಧಪಟ್ಟ ಮಂತ್ರ ಸ್ತೋತ್ರ ಅದು ಶುರು ಆದರೆ ಕೆಲವರು ಇರ್ತಾರೆ, ಬೇಕಾದಷ್ಟು ಹರಡ್ತಾ ಇರ್ತಾರೆ. ಒಂದು ಅರ್ಧ ಗಂಟೆ ನೀವು ಚೂರು ಮಾತು ಆಮೇಲೆ ಆಡಬಹುದಾ? ಯಾಕೆ ಅಂದರು, ಈಗ ನಾವು ರಾಘವೇಂದ್ರ ಸ್ತೋತ್ರ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ. ಓ ಎಸ್, ನಾನು ನಿಮಗೆ ತೊಂದರೆ ಕೊಡೋದಿಲ್ಲ, ನೀವು ಬೇಕಾದ್ರೆ ಇಲ್ಲಿರ್ಬೋದು. ನೋ 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 ಪಾಪ ನಿಮ್ಗೆ ಯಾಕೆ ತೊಂದರೆ ಅಂತ. ಅಪ್ಪಿ ತಪ್ಪಿ ಕಿವಿಯಲ್ಲಿ ಬಿದ್ದರೆ ಪುಣ್ಯ ಅಂತ ಅಲ್ಲಿಂದ ಎದ್ದು ಹೋಗಿಬಿಡ್ತಾರೆ ಅವರು. ಅಂದರೆ ತಪ್ಪದೇ ಪಾಯಸ ಉಣಲಿಲ್ಲ. ಆಮೇಲೆ ನಂಬರ್ ಕೊಟ್ಟು ಹೋಗಿದ್ರು, ನಿಮ್ಮದೆಲ್ಲ ಪಾರಾಯಣ ಮುಗಿದ ಮೇಲೆ ಫೋನ್ ಮಾಡಿ ತಕ್ಷಣ ಬರ್ತೀನಿ. ಎಲ್ಲಿರ್ತೀರಿ? ಇಲ್ಲೇ ಪಕ್ಕದಲ್ಲಿ ಆಫೀಸಲ್ಲಿ ಕೂತಿರ್ತೇನೆ. ಅಲ್ಲೇನು ಅವ್ರ ಕೆಲಸ ಇಲ್ಲ, ಇದು ಅವರ ಕಿವಿಗೆ ಬೀಳಲೇಬಾರದು ಅಂತ. ಎಂತಹ ದುರ್ದೈವ ಇದು. ದೇವರ ವಾರ್ತೆ ಕಿವಿಗೆ ಬಿದ್ದರೆ ಎಷ್ಟೋ ಜನ್ಮದ ಪಾಪಗಳು ಹೋಗುತ್ತೆ. ಸ್ವಾಮಿ ನಾನು ತಪ್ಪದೇ ಉಣಲಿಲ್ಲ ಅಥವಾ ತಪ್ಪದೇ ಉಣಲಿಲ್ಲ. ಆಗಾಗ ಸ್ವಲ್ಪ ಅಲ್ಪ ಚೂರು ಆಪತ್ತು ಬಂದಾಗ ದೇವರೇ ನನ್ನನ್ನು ಸರಿ ಮಾಡು ಅಂತ ಇದ್ದೆ. ಸರಿ ಇದ್ದಾಗ ನಾನು ಬಿಟ್ಟು ಬಿಡ್ತಾ ಇದ್ದೆ. ಆದ್ದರಿಂದ ತಪ್ಪದೇ ಉಣಲಿಲ್ಲ, ಆಗಾಗ ತಪ್ತಾ ಇದ್ದೆ, ಚೂರೋಪಾರೋ ಯಾವಾಗೋ ತಗೊಳ್ತಾ ಇದ್ದೆ. ಈ ಅರ್ಥವನ್ನು ಮಾಡ್ಬೋದು. ಆ ಪಾಯಸ ಮುಪ್ಪು ಬಂದಿತಲ್ಲ, ಮುಪ್ಪು ಬಂದರೂ ನಾನು ಕುಡಿಯಬಹುದಾದ ಪಾಯಸ ಅಥವಾ ಮುಪ್ಪು ಬಂದಾಗ ವಿಶೇಷವಾಗಿ ಪಾನ ಮಾಡಲೇಬೇಕಾದ ಅಮೃತ ಅದು ಭಗವಂತನ ನಾಮಾಮೃತ. ಅದನ್ನು ನಾನು ಉಣಲಿಲ್ಲ.
ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ದೊಪ್ಪನೆ ಬಿತ್ತಲ್ಲ. ತುಪ್ಪದ ಬಿಂದಿಗೆಯಂತಿರುವ ಈ ದೇಹ. ಯಾಕೆ ಈ ದೇಹ ತುಪ್ಪದ ಬಿಂದಿಗೆ ಅಂದರೆ, ಒಂದು ತುಪ್ಪ ಈಗೆಲ್ಲ ಫ್ಯಾಟ್ ಇರುತ್ತಲ್ಲ, ಹಾಗೆ ನಮ್ಮ ದೇಹ ತುಂಬ ಫ್ಯಾಟೆ. ಅದು ಒಂದು ಸಹಜವಾಗಿ ಎಲ್ಲರನ್ನೂ ತಿರಸ್ಕಾರ ಮಾಡುವ ಕೊಬ್ಬು, ಇನ್ನು ದೇಹದಲ್ಲಿ ಡಾಕ್ಟರ್ಸ್ ಹೇಳುವ ಒಂದು ಫ್ಯಾಟು, ಎರಡೂ ಇದೆ. ತುಪ್ಪದ ಬಿಂದಿಗೆಯಂತಿರುವ ಈ ದೇಹ, ಅದು ತುಪ್ಪ ಇದೆಯಲ್ಲ, ತುಪ್ಪದ ಬಿಂದಿಗೆ ಅಂತ ಅಂದದ್ದು ಯಾಕೆ? ಇನ್ಯಾವುದೋ ಬಿಂದಿಗೆ ಅನ್ಬೋದಾಗಿತ್ತಲ್ಲ. ಸಾಮಾನ್ಯವಾಗಿ ಭಗವಂತನನ್ನು ಹಾಗೂ ಜ್ಞಾನವನ್ನು ದೀಪಕ್ಕೆ ಹೋಲಿಸ್ತಾರೆ. ದೀಪ ಉರಿಬೇಕಾದರೆ ಎಣ್ಣೆಯೋ ತುಪ್ಪವೋ ಬೇಕು. ಎಣ್ಣೆಯಕ್ಕಿಂತ ಶ್ರೇಷ್ಠವಾದದ್ದು ತುಪ್ಪ. ತುಪ್ಪದ ದೀಪವನ್ನು ನಾವು ಹಚ್ಚಿದಾಗ ದೇವರು ನಮ್ಮೆಲ್ಲರ ರೋಗವನ್ನು ಪರಿಹಾರ ಮಾಡ್ತಾನೆ ಅನ್ನುವ ವಿಶ್ವಾಸ ನಮ್ಮ ಭಾರತೀಯರಿಗೆ ಇದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಅಂತ ಎಲ್ಲರೂ 9 ದೀಪವನ್ನು ಹಚ್ಚಿಟ್ಟಿದ್ದು. ಇನ್ನು ಕೈಲಾಗೋದಿಲ್ಲ ತುಪ್ಪದ ದೀಪ ಎಣ್ಣೆ ದೀಪ ಅಲ್ಲ ಅಂದರೆ ಲೈಟ್ ಅಂತೂ ಹಚ್ಚಿರಿ ಅಂತ. ನಿಜವಾಗಲೂ ಹಚ್ಚಬೇಕಾದದ್ದು ದೇವನ ಮುಂದೆ ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರೋಮ್. ಅನೇಕ ಯತಿಗಳು ಮೊನ್ನೆ ದಿವಸ ಅದಕ್ಕೆ ಇದನ್ನು ಕೊಟ್ಟಿದ್ದರು, ಎಲ್ಲರೂ ಹಚ್ಚಿರಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದರು. ಅಪ್ಪಣ್ಣಾಚಾರ್ಯರು ಅವತ್ತೇ ಹೇಳಿಬಿಟ್ಟೆ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ, ರಾಯರ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿದಾಗ ಅವರು ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ, ಈ ನಿಮಗೆ ಭಯ ಅಜ್ಞಾನಾದಿಗಳನ್ನು ದೂರ ಮಾಡ್ತಾರೆ, ರಾಯರ ಅಂತರ್ಯಾಮಿಯಾದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ, ಅದಕ್ಕೆ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ದೇವರು ಅಂದ್ಯಾನೆ. ಸೊ ದೇವರನ್ನೂ ದೀಪ ಅಂತ ಅಧ್ಯಾತ್ಮ ದೀಪಂ ಅಂತ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋಂಧಂ ಅಂತ, ಸಂಸಾರಿಣಾಂ ಕರುಣಯಾ ಪುರಾಣಗುಖ್ಯಂ ತಂ ವ್ಯಾಸಸೂನು ಉಪಯಾಮಿ ಗುರುಂ ಮುನೀನಾಂ. ಅಧ್ಯಾತ್ಮ ದೀಪ ಅಂದರೆ ದೀಪದಂತೆ ಹೃದಯದಲ್ಲಿ ಬೆಳಗುತ್ತಿರುವ ದೇವರಿಗೆ ದೀಪ ಅಂತ, ಅಥವಾ ದೇವರನ್ನು ಕಾಣುವ ದೀಪ. ಹಾಗಾದರೆ ಈ ದೇಹದೆಂಬ ಗಡಿಗೆಯಲ್ಲಿ ತುಪ್ಪ ತುಂಬಿದೆ, ಆ ತುಪ್ಪ ಬಳಕೆ ಆಗದೆ ಬಿದ್ದು ತಿಪ್ಪೆಯಲ್ಲಿ ಒಡೆದೋಯ್ತು. ಯಾಕೆಂದರೆ ಅದು ಎಂದೂ ಜ್ಞಾನದ ದೀಪವನ್ನು ಹಚ್ಚಲೇ ಇಲ್ಲ ಅಂತ ಪುರಂದರದಾಸರ ಅಭಿಪ್ರಾಯ. ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ಬಿದ್ದು, ಅಟ್ಲೀಸ್ಟ್ ಎಲ್ಲನ ನೆಲದ ಮೇಲೆ ಬಿದ್ದಿದ್ರೆ ಸ್ವಲ್ಪ ನಾವು ಬಳಕೋಬಹುದಾಗಿತ್ತು, ತಿಪ್ಪೆ ಮೇಲೆ ಬಿದ್ದೋಯ್ತದು, ಹೊಲಸಾಗಿ ಬಿಡ್ತದೆ. ಒಂದಿನ ಈ ದೇಹದಿಂದ ಪ್ರಾಣ ಹೋಯಿತು ಅಂತಾದರೆ ಎಷ್ಟೇ ನೋಡ್ಲಿಕ್ಕೆ ಚೆನ್ನಾಗಿದ್ದರೂ ಶವಾನೇ. ಅವನು ಎಷ್ಟೇ ಇದಾದರೂ ಅವನನ್ನು ಹೊರಗೆ ಹಾಕೋದೆ. ಎಲ್ಲಿಟ್ಕೊಳ್ತಾರೆ? ಇದೇ ಪುರಂದರದಾಸರು ಮತ್ತೊಂದು ಕೀರ್ತನೆ ಇಲ್ಲ ಅಂತಾರೆ, ಮತ್ತೆ ಪ್ರಾಣನು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು, ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತವೆಟ್ಟಿದ್ದರೂ ಫಲವಿಲ್ಲ ಪ್ರಾಣಿ, ಆರು ಸಂಗಡ ಬಹೋರಿಲ್ಲ. ನಿನ್ನನ್ನು ಹೊರಗೆ ಹಾಕ್ತಾರೆ. ಇನ್ನೂ ಒಂದು ಶಾಸ್ತ್ರದಲ್ಲಿ ಘೃತೇನ ವರ್ಧತೆ ಬುದ್ಧಿ ಕ್ಷೀರೇಣಾಯು ಪ್ರವರ್ಧತೆ ಅಂತ ಒಂದು ವಿಶ್ವಾಸ. ಒಳ್ಳೆ ತುಪ್ಪವನ್ನು ತಿಂದಾಗ, ಇವತ್ತು ಒಳ್ಳೆ ತುಪ್ಪ ನಮಗೆ ಸಿಗ್ತಾ ಇಲ್ಲ, ತಿಂದರೂ ಅದು ಫ್ಯಾಟ್ ಆಗಿಬಿಡತ್ತೆ, ಫ್ಯಾಟನ್ನೇ ತುಪ್ಪದ ರೂಪದಲ್ಲೂ ತಿಂತಾ ಇದ್ದೇವಂತೆ ನಮ್ಮ ಕರ್ಮ. ಆದರೆ ಆಯುರ್ವೇದ ಶಾಸ್ತ್ರ ಅಥವಾ ಶಾಸ್ತ್ರದಲ್ಲೂ ಹೇಳೋದು, ಹಾಲು ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡುತ್ತೆ, ಘೃತ ಇದೆಯಲ್ಲ ತುಪ್ಪ, ಇದು ಬುದ್ಧಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಆ ಇದ್ದ ಬುದ್ಧಿ ಶಾರ್ಪಾಗಿ ಮಾಡುತ್ತೆ, ಅದು ವಿನಿಯೋಗ ಆಗುವಂತೆ ಮಾಡುತ್ತೆ. ಯಾಕೆಂದರೆ ಇದು ಪ್ರಾರಂಭ ಆದದ್ದೇ ಅದಲ್ವ, ಇಬ್ಬರು ಹೆಂಡಿರಲ್ಲಿ ಒಬ್ಬಳು ಬುದ್ಧಿ ಅನ್ನೋ ಹೆಂಡತಿ ಅಲ್ವ, ಅವಳು ಓಡೋಬಾರದು ಅಂದರೆ ಅದು ವಿನಿಯೋಗ ಆಗಬೇಕು. ಹಾಗಾಗಿ ಅದನ್ನು ತುಪ್ಪ ಹಾಕಿ ಚೆನ್ನಾಗಿ ಹಚ್ಚಿದಾಗ ದೇವರು ಕಾಣಿಸ್ತಾ ಇದ್ದ. ಭಕ್ತಿ ಅನ್ನುವಂಥ ಬತ್ತಿಯನ್ನು ಹಾಕಿ ಭಗವಂತನ ದರ್ಶನ ಮಾಡಬಹುದಾಗಿತ್ತು, ನಾನು ಮಾಡಲಿಲ್ಲ. ಅದಕ್ಕೆ ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ದೊಪ್ಪನೆ ಬಿತ್ತಲ್ಲ. ಇದು ಏನೂ ಸಾಧನೆ ಮಾಡದೆ ಹೋಗಿಬಿಡ್ತು. ನಾನೇನೇನೋ ಅಂದ್ಕೊಂಡಿದ್ದೆ, ಅದಾದ ಮೇಲೆ ಮಾಡೋಣ ಇದಾದ ಮೇಲೆ ಮಾಡೋಣ, ನಾನು ಅಂದ್ಕೊಂಡಾಗಬೇಕಲ್ಲ, ಗೊತ್ತಿಲ್ಲದೆ ನನಗೆ ಮುಪ್ಪು ಬಂತು. ನಮ್ಮ ಗೋಪಾಲದಾಸರದೇ ಅಂತಾರೆ, ನಾನು ಏನೇನೋ ಅಂದ್ಕೊಂಡಿದ್ದೆ, ಯಾವುದೂ ಆಗಲೇ ಇಲ್ಲ ಸ್ವಾಮಿ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ, ಮರಳಿ ಪರಿ ಜನುಮವು ಬರುವ
ಭರವಸೆ ಅಂತೂ ಇಲ್ಲ. ಪರಿಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ. ಹರಿಯ ಜಗದಿ ನೀನೊಬ್ಬನಲ್ಲದೆ ಪೊರೆವರಿನ್ನಾರೂ ಇಲ್ಲವಲ್ಲ. ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ. ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಹೀಗಾಗಿ ಮುಪ್ಪು ಬಂದೇ ಬಿಡ್ತು. ನಾನೇನೋ ಆದಮೇಲೆ ಅಂದ್ಕೊಂಡಿದ್ದೆ. ನೆರೆ ನಂಬಿದ ಪಾವಟಿಗಳು ಅಂದರೆ ಸ್ಟೆಪ್ಸ್ ಅಂತ, ಮೆಟ್ಟಿಲುಗಳು. ನಾನೇನೇನೋ ಸ್ಟೆಪ್ಸು ಅಂದ್ಕೊಂಡಿದ್ದೆ. ಇದಾದಮೇಲೆ ಅದು ಮಾಡೋಣ, ಅದಾದಮೇಲೆ ಅದು ಮಾಡೋಣ. ಭಗವಂತನ ಸಂಕಲ್ಪವೇ ಬೇರೆ ಇತ್ತು. ಅವನದು ಒಂದೇ ಸ್ಟೆಪ್ಪು ಮೇಲಿಂದ ಕೆಳಗೆ ಹಾಕಿಬಿಟ್ಟ. ಅದು ನಾನು ಏನೇನೋ ಅಂದ್ಕೊಂಡಿದ್ದೆ. ನಿನ್ನ ಚಿತ್ತಕ್ಕೆ ಬಂದದ್ದಾಗಲಿ ಅಂದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಇನ್ನು ಕಡೇ ಪದ್ಯದಲ್ಲಿ ಅಂತಾರೆ, ಯೋಗವು ಬಂದಿತಲ್ಲ ಬದುಕು ವಿಭಾಗವಾಯಿತಲ್ಲ. ಭೋಗಿ ಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಯೋಗವು ಬಂದಿತಲ್ಲ. ನನಗೊಂದು ಆಪರ್ಚುನಿಟಿ, ಯೋಗ ಉಪಾಯ ಆಪರ್ಚುನಿಟಿ ದೇವರು ಕೊಟ್ಟ. ಏನದು? ವೈಷ್ಣವ ಜನ್ಮವನ್ನು ಒಳ್ಳೆ ಕರ್ಮಭೂಮಿಯಲ್ಲಿ ನಮಗೆ ದೇವರು ಕೊಟ್ಟ. ಸಜ್ಜನರ ಸಹವಾಸವನ್ನು ಮಾಡಿಸ್ದ. ಎಲ್ಲ ಆಯಿತು. ಸಕಾಲಕ್ಕೆ ಏನೇನು ಕರ್ಮಗಳು ಆಗಬೇಕು, ಉಪನಯನ ಅಧ್ಯಯನ ಎಲ್ಲ ಆಯಿತು. ಆದರೆ ಏನಾಯಿತು? ಬದುಕು ವಿಭಾಗ ಆಯಿತಲ್ಲ. ಸಾಧನ ಶರೀರ ಕೊಟ್ಟ ದೇವರು, ಸಜ್ಜನರ ಸಹವಾಸವನ್ನು ಮಾಡಿಸ್ದ, ಬುದ್ಧಿಯನ್ನು ಕೊಟ್ಟ, ಎಲ್ಲ ಇಂದ್ರಿಯಗಳು ನೆಟ್ಟಗೆ ಇರುವಂತೆ ಮಾಡ್ದ. ಎಲ್ಲ ಮಾಡಿದರೂ ನಾನು ಮಾತ್ರ ಸಾಧನೆ ಎನ್ನುವ ಅಕೌಂಟನ್ನು ಓಪನ್ ಮಾಡಲಿಲ್ಲ. ಬದುಕು ವಿಭಾಗ ಆಯಿತಲ್ಲ. ನನ್ನ ಬದುಕು ವಿಭಾಗ ಆಗಿಬಿಡ್ತು. ಏನದು ವಿಭಾಗ ಅಂದರೆ, ನಾನು ಏನನ್ನು ಮಾಡಬೇಕೋ ಅದನ್ನು ಮಾಡಲಿಲ್ಲ. ಅದು ಲೌಕಿಕವಾಗಿ ಸಂಪಾದನೆಯಲ್ಲೇ ನಾನು ತೊಡಗಿಬಿಟ್ಟೆ. ಅಥವಾ ಆಧ್ಯಾತ್ಮಿಕವಾದಂತಹ ಒಂದಿಷ್ಟು ಪರಲೋಕದ ಸಾಧನೆಯನ್ನು ಮಾಡದೆ, ಸ್ವರ್ಗಾದಿಗಳ ಸಾಧನೆಗಾಗಿ ಬೇಕಾದ ಒಂದಿಷ್ಟು ಪುಣ್ಯವನ್ನು ಮಾಡದೆ, ಪುನಃ ಸಂಸಾರವೇ ಬಾರದಂತಹ ಭಗವಂತನ ಮನೆ ಸೇರುವಂತಹ ಸೇರುವಂಥ ಸಾಧನೆ ಮಾಡಲಿಲ್ಲ. ಸ್ವರ್ಗಕ್ಕೆ ಬೇಕಾದ ಸಾಧನೆಗಳನ್ನು ಮಾಡಿದೆ. ಪುನಃ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಪುಣ್ಯ ಮುಗೀತು ಅಂದರೆ ಕೆಳಗೆ ಬಂದೆ. ವಿಭಾಗ ಆಗಿಬಿಡ್ತು. ವಿಭಾಗ ಅಂದರೆ ಒಂದಿಷ್ಟು ಪಾಪ ಒಂದಿಷ್ಟು ಪುಣ್ಯ. ಶ್ರೇಯೋ ಮಾರ್ಗ ಪ್ರಯೋ ಮಾರ್ಗ ಅಂತ ಉಪನಿಷತ್ತು ಹೇಳುತ್ತೆ. ಶ್ರೇಯೋ ಮಾರ್ಗ ಪ್ರಯೋ ಮಾರ್ಗ ಒಂದು ಲೌಕಿಕವಾಗಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ ಅಂತ 4-6 ಜನ ಸನ್ಮಾನವನ್ನು ಮಾಡೋದು, 10 ಜನ ನನ್ನನ್ನು ಕರೆದು ಇವರು ದೊಡ್ಡವರು ಅಂತ ಹೇಳೋದು. ಆಗ ನನಗೂ ಒಂದು ಹೆಮ್ಮೆ ಇರುತ್ತೆ, ಓ ನಾನೊಬ್ಬ ದೊಡ್ಡ ಸಾಧಕ ಅಂತ. ಇನ್ನೆಲ್ಲೋ ಎರೆಮರೆಕಾಯಿ ಥರ ಕೂತ್ಕೊಂಡು ಅವ್ರ ಪಾಡಿಗೆ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಅವ್ರನ್ನ ಯಾರು ರೆಕಗ್ನೈಸ್ ಮಾಡೋದೂ ಇಲ್ಲ. ಅವ್ರಿಗದು ಮಾಡಿಲ್ಲ ಅನ್ನುವ ಯೋಚನೆಯೂ ಅವ್ರಿಗಿರೋದಿಲ್ಲ. ನನಗೆ ಯಾವುದೂ ಬೇಡ, ನನ್ನ ಪಾಡಿಗೆ ನಾನು ಇರ್ತೇನೆ ಅಂತ. ಇರಲಿ, ಏನೋ ಜನ್ಮಾಂತರದ ಪುಣ್ಯ ವಿಶೇಷದಿಂದ ಇವನು ಮಾರ್ಕೆಟಿಂಗಿಗಾಗಿ ಮಾಡಲಿಲ್ಲ, ದೇವರೇ ಅವನಿಗೆ ಒಳ್ಳೆ ಮಾರ್ಕೆಟಿಂಗ್ ಕೊಟ್ಟ ಅಂತಾನೆ ಇಟ್ಕೊಳ್ಳುವ. ಪುಣ್ಯ ಇತ್ತು ಅಂತಾದರೆ ಆ ವಾಸನೆ ಹೂವಿನಲ್ಲಿ ಇದ್ದರೆ ಬೇಡ ಅಂದರೂ ಮೂಗಿಗೆ ಬಂದು ಬಡಿಯತ್ತದು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತ್ಯೇವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋ ವಾತಿ. ವೇದ ಹೇಳುತ್ತೆ, ದೂರದಲ್ಲಿರುವ ವೃಕ್ಷದಲ್ಲಿ ಬಿಟ್ಟಿರುವ ಆ ಹೂವಿನ ಮೇಲೆ ಬೀಸಿ ಬಂದ ಗಾಳಿ ಮೂಗಿಗೆ ಬಡದಾಗ ಮನೆಯಲ್ಲಿ ಬಂದ ಅತಿಥಿಗಳು ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಳ್ಳೆ ಸಂಪಿಗೆ ಮರ ಇದೆಯಾ? ನಮ್ಮ ಮನೆಯಲ್ಲಿಲ್ಲ, ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿ ಗಾಳಿ ಬಂದಾಗ ನನ್ನ ಮೂಗಿಗೆ ಬರುತ್ತದು. ಹಾಗಾದರೆ ದೂರದಲ್ಲಿರುವ ಪುಷ್ಪದಲ್ಲಿ ಇದ್ದ ಗಂಧವನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಕಿತ್ಕೊಂಬಂದು ಅದನ್ನು ಹೇಳೋದೇ ಬೇಕಾಗಿಲ್ಲ. ಇದ್ದವರ ಮೂಗಿಗೆ ತಾನಾಗೆ ವಾಯುದೇವರು ತಂದು ಅದನ್ನು ಚೆನ್ನಾಗಿ ಇದೆ ಅನ್ನೋದನ್ನು ಗೊತ್ತಾಗಿಸ್ತಾರೆ. ಹಾಗೆ ನನ್ನಲ್ಲಿ ಪುಣ್ಯ ಅನ್ನುವ ಸುಗಂಧ ಇದ್ದರೆ ಆ ಪುಣ್ಯ ಎಲ್ಲ ಕಡೆ ನಾನಿದ್ದೇನೆ ಅಂತ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದಲ್ಲ, ನನ್ನ ಬಗ್ಗೆ ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. 4 ಜನಕ್ಕೆ ಇವನೊಬ್ಬ ಸಭ್ಯ, ಇವನೊಬ್ಬ ಯೋಗ್ಯ ಅನ್ನೋದು ಗೊತ್ತಾಗಿರುತ್ತೆ.
ನಂದೇನಾಯಿತು, ವಿಭಾಗ ಆಗಿಬಿಡ್ತು. ನಾನು ಕೇವಲ ಕೀರ್ತಿಗಾಗಿ ಬದುಕುವಂತೆ ಆಗಿಬಿಡ್ತು, ವಿಭಾಗವಾಯಿತು. ಒಂದಿಷ್ಟು ಪುಣ್ಯದ ಕೆಲಸ ಮಾಡಿದೆ. ಆ ಪುಣ್ಯದ ಕೆಲಸ ಮಾಡಿದಾಗ ನನಗೆ ಹರಿಪ್ರೀತಿ ಆಗಲಿ ಅನ್ನೋದಕ್ಕಿಂತ ನೋಡೋರು ಗೀಡೋರು ಅದಕ್ಕೆ ವಿಡಿಯೋ ಫೋಟೋ ಅದು ದೊಡ್ಡದಾಗೆ ನಾಳೆ ದಿನ ಎಲ್ಲ ಪೇಪರಲ್ಲೂ ಬರಬೇಕಿದು, ಇಷ್ಟಕ್ಕಾಗೇ ಮೀಸಲಾಯಿತೆ ವಿನಃ ಭಗವಂತ ಎಷ್ಟು ಪ್ರೀತನಾದ ಅಂತ ನನಗೆ ಅದು ಚಿಂತನೆ ಬರಲಿಲ್ಲ. ವಿಭಾಗ ಆಗಿಬಿಡ್ತು. ಶುರು ಮಾಡಿದ್ದು ಯಾವುದಕ್ಕೋ ಆದದ್ದು ಇನ್ಯಾವುದಕ್ಕೋ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಯೋಗ್ಯವಾದ ದೇಹ ಸಾಧನ ಶರೀರ ಎಲ್ಲ ಬಂದರೂ ಅದನ್ನು ನಾನು ಏನು ಮಾಡಿದೆ, ಸಾಧನೆಗಾಗಿ ಬಳಸ್ಕೊಳ್ಳಿಲ್ಲ. ಭೋಗಿಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ನೆನೆಯಬೇಕಾದ ಜನ್ಮ ನೆನೆದಿದ್ದರೆ ದೇವರು ನನಗೆ ಆ ಮಾಡನ್ನು ತನ್ನ ಮನೆಯನ್ನು ಕೊಟ್ಟಿರೋನು. ಆದರೆ ನಾನೇನು ಮಾಡಿದೆ, ಆ ಪುಣ್ಯ ಪಾಪಗಳ ಮಧ್ಯೆ ಬಿದ್ದು ಸಿಕ್ಕಾಕಿಕೊಂಡು ಒದ್ದಾಡಿ ಭೋಗವನ್ನು ಮಾಡ್ತಾ ಇದೇ ದೊಡ್ಡ ಭೋಗ ಅಂದ್ಕೊಂಡೆ. ನಿಜವಾದ ಭೋಗ ವೈಕುಂಠದ ಭೋಗ ಭೋಗಿ ಶಯನ. ಭೋಗಿ ಅಂದರೆ ಸರ್ಪ, ಶೇಷದೇವರ ಮೇಲೆ ಶಾಯಿಯಾದ ಭಗವಂತನನ್ನು ನಾನು ಎಂದೂ ಮರೆಯದೆ ಜೀವನವನ್ನೇ ಹಾಳು ಮಾಡಿಕೊಂಡೆ. ಕೊಟ್ಟಾಗೂ ನಾನು ಮಾಡಿಕೊಳ್ಳಿಲ್ಲ. ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ನೆನೆಯಬಹುದಾದಂತಹ ಜನ್ಮ ಆಗ ನೆನೆಯಲಿಲ್ಲ. ಆಗ ನಾನು ನೆಂದಿದ್ದರೆ ಈಗ ಇಷ್ಟು ನಾನು ಒದ್ದಾಡೋದು ಬೇಕಾಗಿರಲಿಲ್ಲ. ಹೀಗಾಗಿ ದೇವರ ಚಿಂತನೆಯನ್ನು ನೀವು ಹೀಗಾಗಬೇಡಿ ಅಂತ ಪುರಂದರದಾಸರು ಬಹಳ ದೊಡ್ಡವರು. ಈ ಪದ್ಯ ಹೇಳಿದಂತೆ ಅವರು ಇಲ್ಲೇ ಇಲ್ಲ. ಏಕೆಂದರೆ ಸದಾ ಹರಿಸ್ಮರಣೆಯನ್ನು ಮಾಡ್ತಾ ಇದ್ದದ್ದಕ್ಕೆ 4,75,000 ಕೃತಿಗಳನ್ನು ಮಾಡಲಿಕ್ಕಾಯ್ತು. ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಅಂತಹ ಮಹಾನುಭಾವರು ನಿರಂತರ ಹರಿಸ್ಮರಣೆಯನ್ನು ಮಾಡೋರು. ಯಾರನ್ನೂ ಏನೂ ಬೇಡಿಲ್ಲ. ಏನು ಅವರಿಗಿದ್ದ ಛಲ, ಬೇಡೋದಾದರೆ ದೇವರನ್ನು, ಕಾಡೋದಾದರೆ ದೇವರನ್ನು ಅಂದ್ರವರು. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠ್ಠಲರಾಯನ ಅಡಿಗಳನ್ನು ಸಾರುವೆ, ಸಾರಿ ಬದುಕುವೆ, ಹಾಡಿದರೆ ಎನ್ನ ಒಡೆಯನ ಹಾಡುವೆ. ಈ ಮಾತನ್ನು ತೆಗೆದ ಪುಣ್ಯಾತ್ಮರು ನಮಗೆ ಹೇಳ್ತಿದ್ದಾರೆ, ಆ ಮಾಡು ಅನ್ನುವ ವೈಕುಂಠ ಸಿಗಬೇಕಾದರೆ ಒಳ್ಳೆಯ ಗೂಡು ಬೇಕು. ಆ ಗೂಡು ಅಂದರೆ ಯೋಗ್ಯವಾದಂತಹ ಭೂಮಿ. ಈ ಕರ್ಮಭೂಮಿಯಲ್ಲಿ ನಿನ್ನನ್ನು ದೇವರು ಹುಟ್ಟಿಸಿದ್ದಾನೆ. ನಿನ್ನಲ್ಲಿರುವ ಬುದ್ಧಿ ಹಾಗೂ ಮನಸ್ಸು ಆ ಇಬ್ಬರು ಹೆಂಡಿರನ್ನು ಓಡೋಗದಂತೆ, ಬೇರೆ ವಿಷಯಗಳ ಕಡೆ ಓಡಿ ಹೋಗದಂತೆ ನೋಡಿಕೊಂಡು, ಈ ಮನೆ ಬೀಳದಂತೆ ಬಯಲಾಗದಂತೆ ನೋಡ್ಕೋ. ಎಚ್ಚರವಾಗಿ ಇರಪ್ಪ, ಹುಚ್ಚನಾಗಬೇಡ. ಯಾಕೆಂದರೆ ಬೆಲ್ಲದ ಅಚ್ಚಿನಂತಿರುವ ಸಂಸಾರದಲ್ಲೇ ತುಂಬ ನೆಚ್ಚಬೇಡ. ಒಂದಿನ ಆ ಬೆಲ್ಲ ಕರಗೋದರೆ ನೀನು ಸರ್ವನಾಶ ಆಗಿಬಿಡ್ತಿ ಅಂಥೇಳಿ ಇದನ್ನೆಲ್ಲ ಮಾಡೋದು ಆದಷ್ಟು ಬೇಗ ಮಾಡು. ಯಾಕೆ ಮುಪ್ಪು ಹೇಳಿ ಕೇಳಿ ಬರೋದಿಲ್ಲ. ಅನಾಯಾಸವಾಗಿ ನಾವು ಸಂಪಾದನೆ ಮಾಡೋದು ಮುಪ್ಪೊಂದೇ. ಹೀಗಾಗಿ ಮುಪ್ಪು ಬಂದಿತಲ್ಲ, ಪಾಯಸ ತಪ್ಪದೇ ಉಣಲಿಲ್ಲ. ಅದು ಬಂದಾಗಲೂ ಹರಿನಾಮಸ್ಮರಣೆ ಅನ್ನೋ ಪಾಯಸವನ್ನು ನಾನು ಉಣಲಿಲ್ಲ. ಭಗವಂತನ ನಾಮಸ್ಮರಣೆ ತುಪ್ಪದ ಬಿಂದಿಗೆಯಂತಿರುವ ಈ ದೇಹ, ಆ ತುಪ್ಪ ವಿನಿಯೋಗ ಆಗದೆ ದೇವರ ಭಕ್ತಿ ಎನ್ನುವ ದೀಪವನ್ನು ಹಚ್ಚದೆ ತಿಪ್ಪೇಲಿ ಬಿದ್ದು ಹಾಳಾಗಿ ಹೋಯಿತು. ಹಾಗೆ ನೀವು ಆಗಬೇಡ್ರಪ್ಪ. ಯೋಗ ಬಂತು, ಒಳ್ಳೆಯ ಆಪರ್ಚುನಿಟಿ ಬಂತು, ವೈಷ್ಣವ ದೇಹ ಬಂತು. ಅಂಥ ದೇಹ ಬಂದಾಗ ಆ ಬದುಕನ್ನು ವಿಭಾಗ ಮಾಡಬೇಡ್ರಿ, ವಿವಿಧ ಭಾಗಗಳಾಗಿ ಮಾಡಿಬಿಡಬೇಡ್ರಿ. ಯಾವ್ಯಾವುದೋ ಕೆಲಸಕ್ಕಾಗಿ ಅದನ್ನು ವಿನಿಯೋಗ ಮಾಡಬೇಡಿ. ಭೋಗಿಶಯನ ಪುರಂದರ ವಿಠಲನನ್ನು ಆಗ ನೆನೆಯಲಿಲ್ಲ ಅಂತ ಆಗಬಾರ್ದು, ಆಗಲೇ ನೆನೆಬೇಕು. ನೆನೆದು ಉದ್ಧಾರ ಆಗರಿ ಅಂತ ಕಿವಿ ಮಾತನ್ನು ಹೇಳ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ಮತ್ತೊಂದು ಪದ್ಯವನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.